ನಮಸ್ಕಾರ ವೀಕ್ಷಕರೇ, ಸಮಕಾಲೀನದ ಈ 124ನೇ ಕಂತಿಗೆ ನಿಮಗೆ ಸ್ವಾಗತ. ಇವತ್ತಿನ ಈ ಚರ್ಚೆಯನ್ನು ಒಂದು ದಟ್ಟವಾದ ವಿಷಾದದೊಂದಿಗೆ ಪ್ರಾರಂಭಿಸಬೇಕು. ಯಾಕಂದರೆ ಈ ದೇಶದಲ್ಲಿ ನಿಜಕ್ಕೂ ಕೂಡ ಮಾನವೀಯ ಅನುಕಂಪ, ಸಹಾನುಭೂತಿ, ಮನುಷ್ಯತ್ವ ಇರೋರೆಲ್ಲರೂ ಕೂಡ ಜುಲೈ 5ನೇ ತಾರೀಕಿನಿಂದ ವಿಲ ಒದ್ದಾಡ್ತಾ ಇದ್ದಾರೆ. ಯಾಕಂತಂದರೆ ಈ ದೇಶ ಕಂಡಂಥ ಅತ್ಯಂತ ಸಂತ ಪಾದ್ರಿ ಸ್ಟ್ಯಾನ್ ಸ್ವಾಮಿಯವರು ತಮ್ಮ 84ನೇ ವಯಸ್ಸಿನಲ್ಲಿ ಜಾಮೀನು ಸಿಗದೆ ಬಗೆಬಗೆಯಾದ ಕಾಯಿಲೆಗಳಲ್ಲಿ ನರಳ್ತಾ ಜುಲೈ 5ರ ಮಧ್ಯಾಹ್ನ 1 ಗಂಟೆಗೆ ಪ್ರಾಣ ತೆತ್ತಿದ್ದಾರೆ ಅನ್ನೋ ಪದ ತಪ್ಪು. ಯಾಕಂತಂದರೆ ತಾವು ಮಾಡದ ತಪ್ಪಿಗೆ ಜನರ ಪರವಾಗಿ ಧ್ವನಿ ಎತ್ತಿದ್ದಕ್ಕೆ ಅವರನ್ನು ಭಯೋತ್ಪಾದಕ ಕಾಯ್ದೆ UAPA ಬಂಧಿಸಲಾಯಿತು. ಮತ್ತು ಅತ್ಯಂತ ಪಾರ್ಕಿನ್ಸನ್ ಕಾಯಿಲೆ ಇರ್ಬೋದು, ಆಮೇಲೆ ಕೋವಿಡ್ ಬಂತು, ಓಡಾಡೋಕ್ಕೆ ಆಗದೆ ಇರೋವಂಥ ಪರಿಸ್ಥಿತಿಯಲ್ಲಿ ಇರುವಂಥ ಒಬ್ಬ ವೃದ್ಧ ಸಂತನನ್ನು ಪದೇ ಮೆಡಿಕಲ್ ಬೇಲ್ ಕೇಳಿದ್ರು ಕೂಡ ಈ ದೇಶದ ನ್ಯಾಯಾಂಗ ಅದರ ಬಗ್ಗೆ ಕಿವಿನೂ ಕೂಡ ಕಿವಿಗೊಡದೆ ಮತ್ತು NIA ಇವ್ರು ಬೇಲ್ ಕೊಟ್ಟರೆ ನಡೆಯೋಕ್ಕಾಗ್ತಿಲ್ಲ. 84ನೇ ವಯಸ್ಸಿನ ವೃದ್ಧ ತಪ್ಪಿಸ್ಕೊಂಡು ಓಡೋಗ್ತಾರೆ, ಪಾರ್ಕಿನ್ಸನ್ ಕಾಯಿಲೆ ಅಂತ ಸುಳ್ಳು ಹೇಳ್ತಿದ್ದಾರೆ ಅಂತೆಲ್ಲ ಅತ್ಯಂತ ಕ್ರೂರವಾದಂಥ ಸಂವೇದನಾ ಶೂನ್ಯತೆಯನ್ನು ತೋರಿಸಿ, ಕ್ರೌರ್ಯವನ್ನು ತೋರಿಸಿ ಅವರನ್ನು ಸಾಂಸ್ಥಿಕವಾಗಿ ಕೊಲೆಗೈದಿದ್ದಾರೆ ಎಂದರೂ ಕೂಡ ತಪ್ಪಾಗಲ್ಲ. ಯಾಕೆ ಇವತ್ತು ಬರೀ ನಮ್ಮ ದೇಶ ಮಾತ್ರ ಅಲ್ಲ, ವಿಶ್ವದಾದ್ಯಂತ ಜನ ಒಂದು ಮಾರಲ್ ಔಟ್ರೇಜ್, ಒಂದು ನೈತಿಕ ಆಕ್ರೋಶದಿಂದ ಈ ಕೊಲೆಯನ್ನು ಖಂಡಿಸ್ತಾ ಇದ್ದಾರೆ ಅಂತಂದರೆ, ಸ್ಟ್ಯಾನ್ ಸ್ವಾಮಿಯವರು ಅಂಥ ಸಾಮಾನ್ಯವಾದಂಥ ಪಾದ್ರಿ ಅಲ್ಲ. ಹಂಗೆ ನೋಡೋದಾದರೆ ಧರ್ಮಕ್ಕೆ ಅವರ ವ್ಯಾಖ್ಯಾನವೇ ಬೇರೆ ಇತ್ತು. ಧರ್ಮ ಅಂದರೆ 4 ಗೋಡೆಗಳ ಮಧ್ಯೆ ಮಾಡುವಂತಹ ರಿಚುವಲ್ಸ್ಗಳಲ್ಲ, ಮತಾಚಾರಗಳಲ್ಲ. ದೇವರು ಜನರಲ್ಲಿ ಇದ್ದಾನೆ. ಏನು ನಾವು ಜನಸೇವೆಯೇ ಜನಾರ್ದನ ಸೇವೆ ಅಂತ ಹೇಳ್ತೀವಿ, ಆ ಅರ್ಥದಲ್ಲಿ ಜನರ ಸೇವೆ ಮಾಡುವುದರಲ್ಲಿ ದೇವರನ್ನು ಕಾಣಬೇಕು ಅಂತ ಅವರು ನಂಬಿದವರು, ಅದರಂತೆ ನಡ್ಕೊಂಡವರು. ಮತ್ತು ಸೇವೆ ಅಂತಂದರೆ ಸರ್ಕಾರ ಮಾಡೋ ಗಾಯಗಳಿಗೆ, ಸಮಾಜ ಮಾಡೋ ಗಾಯಗಳಿಗೆ ಮುಲಾಮಚ್ಚೋದಲ್ಲ, ಗಾಯದ ಮೂಲವನ್ನು ಆರಿಸಿ ಅದನ್ನು ಇಲ್ಲದಂತೆ ಮಾಡುವುದು ಅಂತೇಳಿ ಜನರ ಜೊತೆ ಇದ್ದು ಅವ್ರಿಗಾಗ್ತಿದ್ದಂಥ ಅನ್ಯಾಯಗಳಿಗೆ ಧ್ವನಿಯಾಗಿ, ಅವರ ಮಾತಾಗಿ, ಅವರ ಅಂತಃಸಾಕ್ಷಿಯಾಗಿ ಬದುಕಿದಂಥ ಮನುಷ್ಯ. ಆ ಕಾರಣಕ್ಕೋಸ್ಕರನೇ ಅವರು ಜನರ ಪರವಾಗಿದ್ದರು ಅಂತಂದರೆ ಸರ್ಕಾರ ಮತ್ತು ಸರ್ಕಾರದ ಹಿಂದೆ ಅವ್ರನ್ನ ಆಟ ಆಡಿಸುವಂಥ ಕಾರ್ಪೊರೇಟ್ ಹಿತಾಸಕ್ತಿಗಳಿಗೆ ವಿರುದ್ಧವಾಗಿದ್ದರು. ಆದ್ದರಿಂದ ಅವ್ರ ಮೇಲೆ UAPA ಹಾಕಿ, ಭಯೋತ್ಪಾದನಾ ಕಾಯ್ದೆಯನ್ನು ಹಾಕಿ, ಅವ್ರಿಗೆ ಚಿತ್ರಹಿಂಸೆಯನ್ನು ಕೊಟ್ಟು ಬಾಂಬೆಯ ತಲೋಜಾ ಜೈಲಲ್ಲಿ ಸರಿಯಾದಂಥ ಔಷಧೋಪಚಾರಗಳನ್ನು ಕೊಡದೆ ಸರ್ಕಾರ ಮತ್ತು ನ್ಯಾಯಾಂಗ ತನ್ನ ಕುರುಡಿನಿಂದ ಹಾಗೂ ಸರ್ಕಾರ ತನ್ನ ಕ್ರೌರ್ಯದಿಂದ ಅವ್ರನ್ನ ಸಾಂಸ್ಥಿಕವಾಗಿ ಕೊಲೆಗೈದಿದೆ. ಇದೆಲ್ಲವೂ ಕೂಡ ಸಾಧ್ಯವಾಗಿದ್ದು ಇವತ್ತೇನು ಒಂದು ಸರ್ಕಾರ, ಒಂದು ನಾಗರಿಕ ಸರ್ಕಾರ, ಒಂದು ಪ್ರಜಾತಾಂತ್ರಿಕ ಸರ್ಕಾರ ಅಂತ ಹೇಳ್ಕೊಳ್ಳುವಂತಹ ಯಾವ ದೇಶವೂ ಕೂಡ ದೇಶದಲ್ಲೂ ಇರದಿರುವಂತಹ ಒಂದು ಕಾಯ್ದೆ ನಮ್ಮ ದೇಶದಲ್ಲಿದೆ. ಆ ಕಾರಣಕ್ಕೋಸ್ಕರನೇ ಸಂತ ಪಾದ್ರಿಯಾದಂಥ ಸ್ಟ್ಯಾನ್ ಸ್ವಾಮಿ ಅಂತವರು, ಆ ಥರ ಸುಮಾರಷ್ಟು ಜನ, ಸಾವಿರಾರು ಜನ, ಇನ್ಫ್ಯಾಕ್ಟ್ ಅವ್ರನ್ನ ಭೀಮಾ ಕೊರೆಗಾಂವ್ ಕೇಸಲ್ಲಿ ಬಂಧಿಸಿದ್ರು. ಅವ್ರ ಜೊತೆಗೆ ಇನ್ನೂ 15 ಜನ ಬಂಧಿಸಿದ್ದಾರೆ. ಎಲ್ಲರೂ ಕೂಡ ವಕೀಲರು, ಪ್ರಖ್ಯಾತರಾದಂಥ ಪತ್ರಕರ್ತರು, ಪ್ರಖ್ಯಾತರಾದಂಥ ಮೇಧಾವಿಗಳು, ಮಾನವ ಹಕ್ಕುಗಳ ಕಾರ್ಯಕರ್ತರು, ಸಂಪಾದಕರು, ಇಂಥವ್ರನ್ನೆಲ್ಲರನ್ನು ಕೂಡ ಬಂಧನದಲ್ಲಿಟ್ಟಿದ್ದಾರೆ. 4,000ಕ್ಕೂ ಹೆಚ್ಚು ಆದಿವಾಸಿಗಳು ತಮ್ಮ ಹಕ್ಕುಗಳಿಗಾಗಿ ಹೋರಾಟ ಮಾಡಿದ್ದಕ್ಕೆ UAPA ಅಡಿ ಬಂಧನದಲ್ಲಿದ್ದಾರೆ. ಸ್ಟ್ಯಾನ್ ಸ್ವಾಮಿ ಥರನೇ ಅವರು ಕೂಡ ಹಲವರಿಗಾಗಲೇ ಸತ್ತೋಗಿದ್ದಾರೆ, ಇನ್ನು ಹಲವರು ಸಾಯುವ ದಾರಿಯಲ್ಲಿದ್ದಾರೆ. ಕೇವಲ 2 ತಿಂಗಳ ಹಿಂದೆ ಪ್ರಖ್ಯಾತ ಕವಿಯಾಗಿರುವಂತಹ ವರವರರಾವರು, ಜನಪರ ಕವಿಯಾದಂಥ ವರವರರಾವ್ರನ್ನು ಇದೇ ಕೇಸ್ನಲ್ಲಿ ಇದೇ UAPA ಅಡಿ ಬಂಧಿಸಿದ್ರು. ಪದೇ ಅವ್ರಿಗೆ ಮೆಡಿಕಲ್ ಬೇಲ್ ಕೊಡಿ, ಯಾಕಂದರೆ ಅವರ ಆರೋಗ್ಯ ಸಂಪೂರ್ಣವಾಗಿ ಹದಗೆಟ್ಟಿತ್ತು. ಹಲವಾರು ಬಗೆಯ 81 ವಯಸ್ಸು, ಕೋವಿಡ್ ಇರುವಂತಹ ಸಂದರ್ಭ, ಕಾರ್ಡಿಯಾಕ್ ಪ್ರಾಬ್ಲಮ್ಮು, ಹಲವಾರು ಸಮಸ್ಯೆಗಳು. ಇದನ್ನು ಮಾನವೀಯತೆಯಿಂದ ಬೇಲ್ ಕೊಡಿ ಅಂತಂದರೆ ನಿರಾಕರಿಸ್ತಾನೆ ಬಂದಂಥ ಕೋರ್ಟು ಅಂತಿಮವಾಗಿ ಮೊನ್ನೆ ಅವರಿಗೆ 6 ತಿಂಗಳ ತಾತ್ಕಾಲಿಕ ಮೆಡಿಕಲ್ ಬೇಲ್ ಕೊಟ್ಟಿದೆ. ಈಗಾಗಲೇ 2 ತಿಂಗಳು ಕಳೆದಿದೆ. 4 ತಿಂಗಳಾದಮೇಲೆ ಮತ್ತೆ ತಲೋಜಾ ಜೈಲಿಗೆ ಹೋದರೆ ಸಂದರ್ಭ ಏನಾಗುತ್ತೆ ಗೊತ್ತಿಲ್ಲ. ಆ ಥರ ಸುಮಾರಷ್ಟು ಜನ ಈ ದೇಶದ ಅಂತಃಸಾಕ್ಷಿಯಾಗಿರುವಂಥವ್ರು, ಸಾಮಾನ್ಯ ಜನ, ಹೊಟ್ಟೆಪಾಡಿಗೆ ಹೋರಾಟ ಮಾಡ್ತಿರುವಂಥ ಜನ, ಇವರೆಲ್ಲರೂ ಕೂಡ UAPA ಅಡಿ ಜೈಲಲ್ಲಿದ್ದಾರೆ. ಸ್ಟ್ಯಾನ್ ಸ್ವಾಮಿಯವರ ಈ ಸಾಂಸ್ಥಿಕ ಕೊಲೆಯಾದ ನಂತರ ವಿಶ್ವದಾದ್ಯಂತ ದೊಡ್ಡ ಮಟ್ಟದಲ್ಲಿ ಇದರ ಬಗ್ಗೆ ಖಂಡನಾ ಹೇಳಿಕೆಗಳು ವಿಶ್ವಸಂಸ್ಥೆಯಿಂದ ಮೊದಲುಗೊಂಡು ಅಮೇರಿಕಾ, ಯುರೋಪು, ಜರ್ಮನಿ ಎಲ್ಲ ಪಾರ್ಲಿಮೆಂಟ್ಗಳು, ಅಲ್ಲಿರುವಂಥ ಮಾನವ ಹಕ್ಕುಗಳ ಕಾರ್ಯಕರ್ತರು ಜಗತ್ತಿನಾದ್ಯಂತ, ಬರೀ ಯುರೋಪು ಅಮೇರಿಕ ಅಲ್ಲ, ಜಗತ್ತಿನಾದ್ಯಂತ ಇವತ್ತು ಕೇವಲ ಜೆಸುವೇಟ್ ಸಂಸ್ಥೆನವರಲ್ಲ, ಕೇವಲ ಕ್ರಿಶ್ಚಿಯನ್ ಸಂಘಟನೆಗಳಲ್ಲ, ಈ ಜಗತ್ತಿನಲ್ಲಿ ಮಾನವೀಯತೆ ಇರಬೇಕು ಅಂತ
ಬಯಸುವಂಥ ಪ್ರತಿಯೊಂದು ಸಂಘಟನೆ ವ್ಯಕ್ತಿಗಳು ಕೂಡ ಇದು ಅನ್ಯಾಯ ಮತ್ತು ಇಂಥದ್ದು ಮತ್ತೆ ಮರುಕಳಿಸಬಾರ್ದು ಅಂತೇಳಿ ಹೋರಾಟವನ್ನು ಮಾಡ್ತಿದ್ದಾರೆ. ನಮ್ಮ ಕಿವುಡು ಸರ್ಕಾರ ಅದಕ್ಕೆ ಕಿಂಚಿತ್ತೂ ಕೂಡ ಕಿವಿಗೊಡದಿರ ಮತ್ತೆ ಮೊನ್ನೆ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇಲ್ಲ, ಸ್ಟ್ಯಾನ್ ಸ್ವಾಮಿಯವರ ಕೇಸನ್ನು ನಾವು ಅದನ್ನು ಸ್ಟ್ರಿಕ್ಟ್ಲಿ ಅಂಡರ್ ದಿ ಡ್ಯೂ ಪ್ರೋಸೆಸ್ ಆಫ್ ಲಾ, ಅಂದರೆ ಕಾನೂನು ಪ್ರಕ್ರಿಯೆಗೆ ಅನುಸಾರವಾಗಿ ಶಿಸ್ತಿನಿಂದ ನಾವು ನಿರ್ವಹಿಸಿದ್ದೀವಿ, ನಮ್ಮದೇನು ತಪ್ಪಿಲ್ಲ ಅಂಥೇಳಿ ಕಾನೂನು ಮೇಲೆ ಹಾಕ್ತಿದ್ದಾರೆ. ಹಾಗಾದರೆ ಆ ಡ್ಯೂ ಪ್ರೋಸೆಸ್ ಆಫ್ ಲಾ ಎಂಥದ್ದು? ಇಂಥ ಒಬ್ಬ ಸಂವೇದನಾಶೀಲ ಒಬ್ಬ ಮಾನವೀಯ ಪಾದ್ರಿಯನ್ನು ಅತ್ಯಂತ ಅಮಾನವೀಯಾಗಿ ಕೊಲ್ಲಕ್ಕೆ ಅವಕಾಶ ಮಾಡಿಕೊಡುವ ಆ ಡ್ಯೂ ಪ್ರೋಸೆಸ್ ಆಫ್ ಲಾ ಯಾವುದು? ಆ ಕಾಯ್ದೆ ಯಾವುದು? ಅದೇ ಅನ್ಲಾಫುಲ್ ಆ್ಯಕ್ಟಿವಿಟೀಸ್ ಪ್ರಿವೆನ್ಷನ್ ಆ್ಯಕ್ಟ್, UAPA ಅಂತಂದ್ಬಿಟ್ಟು ಏನಿವತ್ತು ಕಾಯ್ದೆ ಇದೆ, ಅದೇ ಇಂತಹ ಎಲ್ಲ ಅನಾಹುತಕ್ಕೆ, ಅಮಾನವೀಯತೆಗೆ, ಸರ್ಕಾರದ ಕ್ರೌರ್ಯಕ್ಕೆ ಸಾಂವಿಧಾನಿಕ ಮಾನ್ಯತೆಯನ್ನು ಅಥವಾ ಒಂದು ಕಾನೂನು ಸ್ಯಾಂಕ್ಟಿಟಿಯನ್ನು ತಂದು ಕೊಡ್ತಿರುವಂತಹ ಕಾಯ್ದೆಯಾಗಿದೆ. ಎಲ್ಲಿಯ ತನಕ ಇಂತಹ ಒಂದು ಕಾಯ್ದೆ ಒಂದು ನಾಗರಿಕ ಸಮಾಜದಲ್ಲಿರುತ್ತೆ, ಅದು ಆ ಸಮಾಜಕ್ಕೆ, ಆ ಸರ್ಕಾರಕ್ಕೆ ಕಳಂಕ. ಆ ಕಾರಣದಿಂದ ಇವತ್ತು ನಾವು ಸ್ಟ್ಯಾನ್ ಸ್ವಾಮಿಯವರು ಇರ್ಬೋದು ಅಥವಾ ನಾಳೆ ಬೇರೆ ಯಾರಾದರೂ ಇರ್ಬೋದು. ಯಾಕಂದರೆ ಒಂದು ಆಳುವ ಸರ್ಕಾರ ತನ್ನ ವಿರುದ್ಧ ಇರುವವರನ್ನು ಬಂಧಿಸ್ತಾರೆ ಅಂತಂದರೆ ಇವತ್ತು ಆಳುವ ಸರ್ಕಾರ ಮೋದಿಯವ್ರದ್ದಾಗಿರ್ಬೋದು, ನಾಳೆ ಮತ್ತೊಂದು ಬರ್ಬೋದು. ಮೋದಿಯವರ ಸರ್ಕಾರ ತನ್ನ ವಿರೋಧಿಗಳನ್ನು ಇದೇ ಕಾಯ್ದೆಗಳನ್ನ ಬಳಸಿ ಹೆಂಗೆ ಸದೆ ಬಡೀತದೋ, ಮತ್ತೊಂದು ಸರ್ಕಾರ ಇವತ್ತು ಆಡಳಿತಾರೂಢ ಪಕ್ಷದ ಬೆಂಬಲಿಗರನ್ನು ಅದೇ ಕಾರಣಕ್ಕೆ ಬೆಂಬಲಿಸಿ ಬಗ್ಗು ಬಡಿಬೋದು. ಅಂದರೆ ಎರಡೂ ಯಾವಾಗಲೂ ಕೂಡ ಇದರಲ್ಲಿರುವಂಥ ಈ ಸಮಾಜದ ಪ್ರತಿಷ್ಠಿತರಾಗಲಿ, ದೊಡ್ಡ ದೊಡ್ಡ ಪ್ರತಿಷ್ಠಿತರು, ಶ್ರೀಮಂತರು, ಅವ್ರಗಳಿಗೇನು ಆಗೋದಿಲ್ಲ. ಆದರೆ ಸಾಮಾನ್ಯ ಜನ, ಅಂತಃಸಾಕ್ಷಿಗಾಗಿ ಬದುಕುವಂತಹ ಜನ, ಅವರುಗಳು ಇಂಥ ಕಾಯ್ದೆ ಇದ್ದಷ್ಟು ಕಾಲ ಅಮಾನವೀಯವಾದಂಥ ಶೋಷಣೆಗೆ, ಬಂಧನಕ್ಕೆ ಗುರಿಯಾಗ್ತಾರೆ. ಅದರಿಂದ ಈ UAPA ಕಾಯ್ದೆಗಳನ್ನು ನಮ್ಮ ರಾಜಕೀಯ ಸಿದ್ಧಾಂತಗಳು ಏನೇ ಇದ್ದರೂ ಕೂಡ ಈ ದೇಶ ಒಂದು ನಾಗರಿಕ ಮತ್ತು ಪ್ರಜಾತಾಂತ್ರಿಕವಾಗಿ ಉಳ್ಕೋಬೇಕು ಅಂತಂದರೆ ವಿರೋಧಿಸುವ ಅಗತ್ಯ ಇದೆ. ಈ ಕಾಯ್ದೆನಲ್ಲಿ ಅಂತಹ ಅವಕಾಶಗಳು ಏನಿದೆ, ಯಾತಕ್ಕೆ ಇದನ್ನು ಕಿತ್ತಾಕಬೇಕಾಗಿದೆ, ರದ್ದು ಮಾಡಬೇಕಾಗಿದೆ ಅಂತಂದ್ಬಿಟ್ಟು ಚರ್ಚೆ ಮಾಡುವುದಕ್ಕೆ ಮುಂಚೆ ಸ್ವಲ್ಪ ಇದರ ಒಂದು ಕಾನೂನು ಯಾಕಿರುತ್ತೆ ಒಂದು ದೇಶದಲ್ಲಿ ಅಂತ ಅರ್ಥ ಮಾಡ್ಕೊಳ್ಳೋಣ. ನಮ್ಮ ದೇಶದ ಸಂವಿಧಾನದ ಪ್ರಿಯಾಂಬಲ್ನಲ್ಲೇ ನಾವು ಅತ್ಯಂತ ಮೌಲಿಕವಾದದ್ದು ಅಂತ ಪರಿಗಣಿಸಿರುವಂತಹ ಮೌಲ್ಯ ಯಾವುದಪ್ಪ ಅಂತಂದರೆ ಲಿಬರ್ಟಿ, ನಾಗರಿಕರ ಸ್ವಾತಂತ್ರ್ಯ. ನಾಗರಿಕ ಸ್ವಾತಂತ್ರ್ಯ ಏನಿದೆ ಅದು ಈ ದೇಶದ ಸಂವಿಧಾನದ ಪ್ರಿಯಾಂಬಲ್ನಲ್ಲಿದೆ, ಮುನ್ನುಡಿಯಲ್ಲಿದೆ, ಮತ್ತು ಅದು ನಮ್ಮ ಸಂವಿಧಾನದ ಮೂಲಭೂತ ಹಕ್ಕುಗಳಲ್ಲಿ ಒಂದು. ಮೂಲಭೂತ ಹಕ್ಕು ಅಂದ್ರೇನು? ಯಾವ ಸರ್ಕಾರ ಬಂದರೂ ಕೂಡ ಅದನ್ನು ಬರ್ಖಾಸ್ತು ಮಾಡಬಾರ್ದು. ಆ ಮೂಲಭೂತ ಹಕ್ಕುಗಳಲ್ಲಿ ನನ್ನ ಅಭಿವ್ಯಕ್ತಿ ಸ್ವಾತಂತ್ರ್ಯ, ನನ್ನ ಉಪಾಸನಾ ಸ್ವಾತಂತ್ರ್ಯ, ಶೋಷಣೆಯ ವಿರುದ್ಧ ಹೋರಾಟ ಮಾಡುವ ಸ್ವಾತಂತ್ರ್ಯ, ನನ್ನ ಸಂಘಟನೆ ಮಾಡಿಕೊಳ್ಳುವ ಸ್ವಾತಂತ್ರ್ಯ, ಇವೆಲ್ಲವೂ ಕೂಡ ನಾನು ದೇಶಾದ್ಯಂತ ಓಡಾಡುವ ಸ್ವಾತಂತ್ರ್ಯ ಎಲ್ಲವೂ ಕೂಡ ನನಗೆ ದತ್ತವಾಗ್ತದೆ. ಇಂಥ ಒಂದು ಸ್ವಾತಂತ್ರ್ಯ ಇದು ಆರ್ಟಿಕಲ್ 14, ಆರ್ಟಿಕಲ್ 21ರಲ್ಲಿ ಸಂವಿಧಾನದಲ್ಲೂ ಹೇಳಲ್ಪಟ್ಟಿದೆ. ಮತ್ತು ಸುಮಾರು ಸುಪ್ರೀಂ ಕೋರ್ಟ್ನದಂಥ ಆದೇಶಗಳು ಕೂಡ ಏನು ಹೇಳ್ತವೆ, ಅತ್ಯಂತ ತುರ್ತು ಪರಿಸ್ಥಿತಿಗಳಲ್ಲಿ ಕೂಡ ಇಂಥ ಮೂಲಭೂತ ಹಕ್ಕುಗಳು ಬರ್ಖಾಸ್ತಾಗಬಾರ್ದು. ತುರ್ತು ಪರಿಸ್ಥಿತಿನಲ್ಲಿ ಮೂಲಭೂತ ಹಕ್ಕುಗಳು ಬರ್ಖಾಸ್ತಾಯಿತು, ಇಂದಿರಾ ಗಾಂಧಿಯವ್ರನ್ನ ಅದಕ್ಕೆ ಸರ್ವಾಧಿಕಾರಿ ಅಂತ ಕರೀಲಾಯಿತು. ಆದರೆ ಆನಂತರ ಬಂದಂಥ ಕಾಯ್ದೆಗಳು, ಸಂವಿಧಾನದಲ್ಲಿ ಆ ಥರ ಹಕ್ಕುಗಳಿದ್ದರೂ ಕೂಡ ಈ ಮೂಲಭೂತ ಹಕ್ಕುಗಳನ್ನೇ ಬರ್ಖಾಸ್ತು ಮಾಡುವಂತಹ ಕಾಯ್ದೆಗಳನ್ನ, ಹೊಸ ಬಗೆಯ ಕಾನೂನುಗಳನ್ನ ತಂದಿದ್ದಾರೆ. ಅದರಲ್ಲಿ ಇದು UAPA ಮುಖ್ಯವಾದದ್ದು. ಎಲ್ಲಿಯ ತನಕ ಅಂತಂದರೆ ಈ ಸ್ವಾತಂತ್ರ್ಯ ಹೆಂಗೆ ವ್ಯಕ್ತವಾಗಬೇಕು? ಪ್ರತಿಯೊಬ್ಬನಿಗೂ ಕೂಡ ಏನೇ ಮಾಡುವ ಈ ದೇಶದಲ್ಲಿ ಸ್ವಾತಂತ್ರ್ಯ ಇದ್ದರೂ ಕೂಡ ಒಂದು ಉದಾರವಾದಿ ಜೂರಿಸ್ಪ್ರುಡೆನ್ಸ್, ಒಂದು ಲಿಬರಲ್ ಜೂರಿಸ್ಪ್ರುಡೆನ್ಸ್ ಏನು ಹೇಳುತ್ತಪ್ಪ ಅಂತಂದರೆ, ಆತನ ಹಕ್ಕು ಮತ್ತೊಬ್ಬರಿಗೆ ಧಕ್ಕೆ ಆಗುವಂತಹ ಸಂದರ್ಭ ಬಂದರೆ ಮಾತ್ರ ಅದು ಕೈದಾಗಬೇಕು, ಅದು ತಾತ್ಕಾಲಿಕವಾಗಿ. ಈಗ ಒಬ್ಬರನ್ನ ಅರೆಸ್ಟ್ ಮಾಡ್ತಾರೆ ಯಾವುದಾದ್ರೂ ಕಾರಣಕ್ಕೆ ಅಂತಂದರೂ ಕೂಡ, ಅರೆಸ್ಟ್ ಅಂದರೆ ಸಾರಾಂಶ ಏನು? ಆ ವ್ಯಕ್ತಿಯ ತನ್ನ ಇಚ್ಛೆ ಬಂದಂತೆ ಓಡಾಡುವ ಸ್ವಾತಂತ್ರ್ಯವನ್ನು ತಾತ್ಕಾಲಿಕವಾಗಿ ಕೈದು ಮಾಡಿ ಅದನ್ನು ಜೈಲಲ್ಲಿ ಇಡಲಾಗುತ್ತೆ. ಮಿಕ್ಕಂತೆ ಎಲ್ಲ ಹಕ್ಕುಗಳು ಇರುತ್ತೆ. ಜೀವಿಸುವ ಹಕ್ಕು, ಘನತೆಯಿಂದ ಆರೋಗ್ಯಕರವಾದಂಥ ಆಹಾರವನ್ನು ಪಡೆಯುವ ಹಕ್ಕು, ಆರೋಗ್ಯವನ್ನು ಪಡ್ಕೊಳ್ಳೋ ಹಕ್ಕು, ಇವೆಲ್ಲವೂ ಜೈಲಲ್ಲೂ ಇರುತ್ತೆ. ಆದರೆ ತಾತ್ಕಾಲಿಕವಾಗಿ ಆತನ ಇತರ ನಾಗರಿಕ ಸ್ವಾತಂತ್ರ್ಯಗಳನ್ನು, ಓಡಾಡುವ ಹಕ್ಕು, ಸಂಘಟನೆ ಮಾಡುವ ಹಕ್ಕು ಇತ್ಯಾದಿಗಳನ್ನು ಬರ್ಖಾಸ್ತು ಮಾಡಲಾಗಿರುತ್ತೆ. ಅದು ತಾತ್ಕಾಲಿಕವಾಗಿರಬೇಕು, ಅದಕ್ಕೆ ಕಾರಣಗಳನ್ನು ಸೂಚಿಸಬೇಕು. ಹೀಗಾಗಿಯೇ ಈ ದೇಶದ ಒಂದು ಪೊಲೀಸ್ ಅಂಗ ಏನಿದೆ, ಇವರು ಈ ದೇಶದಲ್ಲಿ ಯಾರಾದರೂ ನಾಗರಿಕರನ್ನು ಅರೆಸ್ಟ್ ಮಾಡಬೇಕಾದ್ರೆ ಸಾರಾಂಶದಲ್ಲಿ ಏನು ಮಾಡ್ತಿರ್ತಾರೆ, ಆ ನಾಗರಿಕನಿಗೆ ಸಂವಿಧಾನ ಕೊಟ್ಟಂಥ ಮೂಲಭೂತ ಹಕ್ಕುಗಳನ್ನು ತಾತ್ಕಾಲಿಕವಾಗಿ ಕೈದು ಮಾಡ್ತಿರ್ತಾರೆ. ಆ ಥರ ಮಾಡಬೇಕಾದ್ರೆ ಒಂದು ಉದಾರವಾದಿ, ಒಂದು ಲಿಬರಲ್ ಆಗಿರುವಂತಹ ಮತ್ತು ಪ್ರಜಾತಂತ್ರೀಯ ಲಿಬರಲ್ ಡೆಮಾಕ್ರಸಿ ಇರುವಂತಹ ದೇಶಗಳೇನು ಮಾಡ್ತವೆ, ಸರ್ಕಾರಗಳು ಮತ್ತು ಪೊಲೀಸರು ಬೇಕಾಬಿಟ್ಟಿಯಾಗಿ ಆ ಮನುಷ್ಯ ಯಾವುದೇ ಒಬ್ಬ ನಾಗರಿಕನ ಸ್ವಾತಂತ್ರ್ಯವನ್ನು
ತನ್ನ ಇತರ ಉದ್ದೇಶಗಳಿಗೆ ಅಥವಾ ಅನಗತ್ಯವಾಗಿ ಕೈದು ಮಾಡದಂತೆ ಕೆಲವು ಚೆಕ್ಸ್ ಆ್ಯಂಡ್ ಬ್ಯಾಲೆನ್ಸಸ್ನ ಇಟ್ಟಿರ್ತಾರೆ. ಅದು ನಮ್ಮ ಕ್ರಿಮಿನಲ್ ಪ್ರೊಸೀಜರ್ ಕೋಡಲ್ಲಿ, ಇಂಡಿಯನ್ ಪೀನಲ್ ಕೋಡ್ಗಳಲ್ಲಿ ಸ್ಪಷ್ಟವಾಗಿ ದಾಖಲಾಗಿರ್ತದೆ. ಮತ್ತು ಆ ರೀತಿ ನಡೀತಿದೆಯಾ ಇಲ್ವಾ ಅಂತಂದ್ಬಿಟ್ಟು ಈ ರೀತಿ ಬಂಧನ ಮಾಡಿದಾಗ ಅವೆಲ್ಲವನ್ನು ಕೂಡ ಇಂಡಿಪೆಂಡೆಂಟ್ ಸೂಪರ್ವಿಷನ್, ಸ್ವತಂತ್ರವಾಗಿ ಉಸ್ತುವಾರಿ ಮಾಡಿಕೊಳ್ಳುವುದಕ್ಕೆ ನ್ಯಾಯಾಂಗ ಸ್ವತಂತ್ರವಾಗಿರುತ್ತೆ. ಈ ಥರದ್ದೆಲ್ಲವೂ ಕಾಯ್ದೆಗಳು ಕೂಡ ನಮ್ಮ ಇಂಡಿಯನ್ ಪೀನಲ್ ಕೋಡಲ್ಲಿ ಇದೆ. ಉದಾಹರಣೆಗೆ ಪೊಲೀಸರು ಯಾರನ್ನಾದರೂ ಅರೆಸ್ಟ್ ಮಾಡೋಕ್ಕೆ ಮುಂಚೆ ಕೆಲವು ಷರತ್ತುಗಳಿದ್ದಾವೆ. ಎಲ್ಲಿಯ ತನಕ ಒಬ್ಬ ವ್ಯಕ್ತಿ ಮಾಡಿರುವ ಅಪರಾಧ ಸಾಬೀತಾಗೋ ತನಕ ಆ ಆರೋಪಿಯನ್ನು ಬಂಧಿಸಬೇಕು ಅಂದರೆ ಆತ ಮಾಡಿದ್ದಾನೆ ಅಂತ ಪೊಲೀಸರು ಹೇಳುವಂತಹ ಅಪರಾಧ ಕನಿಷ್ಠ 7 ವರ್ಷಗಳ ಶಿಕ್ಷೆಗೆ ಅರ್ಹವಾಗಿರಬೇಕು. ಅಂದರೆ ನಾನೊಂದು ಸಣ್ಣ ಪುಟ್ಟ ಕಳ್ತನ ಮಾಡ್ತೀನಿ ಅಂತಂದರೆ ನನ್ನನ್ನು ವಾರಂಟ್ ಇಲ್ದಿರ ಅರೆಸ್ಟ್ ಮಾಡೋಕ್ಕೆ ಬರೋದಿಲ್ಲ, ನನ್ನನ್ನು ವಾರಂಟ್ ಇಲ್ದಿರ ಅರೆಸ್ಟ್ ಮಾಡಬಾರ್ದು. ಆದರೆ ನಾನು ಗಂಭೀರವಾದಂಥ ಅಪರಾಧ ಮಾಡಿದ್ರೆ, ಕಾಗ್ನಿಸಿಬಲ್ ಅಫೆನ್ಸ್ ಆ ಥರದ್ದು ನಾನು ಮಾಡಿದ್ರೆ ಆವಾಗ ವಾರಂಟ್ ಇಲ್ದಿರ ನನ್ನನ್ನು ಅರೆಸ್ಟ್ ಮಾಡ್ಬೋದು. ಅಲ್ಲಿಂದ ಒಬ್ಬ ನಾಗರಿಕನ ಸ್ವಾತಂತ್ರ್ಯವನ್ನು ಬೇಕಾಬಿಟ್ಟಿ ಪೊಲೀಸರು ಕೈದು ಮಾಡದಂತೆ ಚೆಕ್ಸ್ ಆ್ಯಂಡ್ ಬ್ಯಾಲೆನ್ಸ್ಗಳಿದೆ ನಮ್ಮ IPC ಕೋಡ್ನಲ್ಲಿ. ಆ ನಂತರ ಒಬ್ಬರನ್ನ ಅರೆಸ್ಟ್ ಮಾಡಿದ ನಂತರ 24 ಗಂಟೆ ಒಳಗಡೆ ಆತನನ್ನು ಕೋರ್ಟ್ಗೆ ಹಾಜರುಪಡಿಸಬೇಕು. ಕೋರ್ಟ್ಗೆ ಹಾಜರುಪಡಿಸುವುದಕ್ಕೆ ಮುಂಚೆ ಆತನ ಎಲ್ಲ ವೈದ್ಯಕೀಯವಾದಂಥ ಎಲ್ಲ ಪರಾಮರ್ಶೆಗಳು ನಡೀಬೇಕು. ಪೊಲೀಸರು ಆತನಿಗೆ ಟಾರ್ಚರ್ ಮಾಡಿದಾರ ಅಂತಂದ್ಬಿಟ್ಟು ತನ್ನ ಮುಂದೆ 24 ಗಂಟೆ ಒಳಗಡೆ ಆರೋಪಿಯನ್ನು ತಂದು ನಿಲ್ಲಿಸಿದಾಗ ನ್ಯಾಯಾಧೀಶರು ಪ್ರಶ್ನಿಸಬೇಕು. ಇವೆಲ್ಲವೂ ಕೂಡ ಪೊಲೀಸರು ಬೇಕಾಬಿಟ್ಟು ನಡ್ಕೊಳ್ಬಾರ್ದು ಅಂತಂದ್ಬಿಟ್ಟು ಸ್ವತಂತ್ರ ನ್ಯಾಯಾಂಗ ಮತ್ತು ಸಂವಿಧಾನ, ನಮ್ಮ ಇಂಡಿಯನ್ ಪೀನಲ್ ಕೋಡು, ಕ್ರಿಮಿನಲ್ ಪ್ರೊಸೀಜರ್ ಕೋಡು ಹಾಕುವಂತಹ ಚೆಕ್ಸ್ ಆ್ಯಂಡ್ ಬ್ಯಾಲೆನ್ಸಸ್. ಮತ್ತು ಅವರನ್ನು ಪೊಲೀಸ್ ಕಸ್ಟಡಿಗೆ, ನಮಗೆ ವಿಚಾರಣೆಗೆ ಬೇಕು, ಯಾವುದೋ ಒಂದು ಅಪರಾಧ ಮಾಡಿದರೆ ನಮಗೆ ವಿಚಾರಣೆಗೆ ಬೇಕು ಅಂತಂದ್ಬಿಟ್ಟು ಪೊಲೀಸರು ಕೇಳಿದ್ರೆ ಮ್ಯಾಜಿಸ್ಟ್ರೇಟು ವಿವೇಚನೆಯನ್ನು ಬಳಸಬೇಕು. ವಿವೇಚನೆಯನ್ನು ಬಳಸಿ ಆತನ ಮಾಡಿರುವ ಅಪರಾಧ ಎಂಥದ್ದು, ಪೊಲೀಸರು ಕೊಡ್ತಿರುವಂಥ ಪೊಲೀಸ್ ಡೈರಿ ಏನು, ನಿಜಕ್ಕೂ ಕೂಡ ಇವನಿಗೆ ಪೊಲೀಸ್ ಕಸ್ಟಡಿ ಅಗತ್ಯ ಇದೆಯಾ ಅಂತ ವಿವೇಚನೆಯನ್ನು ಬಳಸಿ ಆನಂತರವೇ ಕೊಡಬೇಕು. ಪೊಲೀಸ್ ಕಸ್ಟಡಿಗೆ ಕೊಟ್ಟಾಗಲೂ ಕೂಡ ಹೆಚ್ಚೆಂದರೆ 14 ದಿವಸ, ವಿಶೇಷವಾದ ಕಾಯ್ದೆಗಳಲ್ಲಿ UAP ಅಂತ ಕಾಯ್ದೆಗಳಲ್ಲಿ ಮಾತ್ರ 28 ದಿವಸ ಕೊಡಬೇಕು. ಪ್ರತಿ 2 ದಿವಸ 3 ದಿವಸಕ್ಕೊಂದ್ಸತಿ ಆತನ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ ನ್ಯಾಯಾಧೀಶರು ಸ್ವತಂತ್ರವಾಗಿ ನಿನಗೇನಾದರೂ ಟಾರ್ಚರ್ ಮಾಡಿದ್ರೆ ಇತ್ಯಾದಿಗಳನ್ನ ಅವ್ರ ಹತ್ರ ಕೇಳಿ ತಿಳ್ಕೊಳ್ಬೇಕು. ಇವೆಲ್ಲ ಹಾಗೆ ನಡೆಯುತ್ತಾ? ಪೊಲೀಸರು ಟಾರ್ಚರ್ ಮಾಡಿಬಿಟ್ಟು ನೋಡಿ ನೀನೇನಾದರೂ ನ್ಯಾಯಾಧೀಶರ ಮುಂದೆ ಹೇಳಿದ್ರೆ ನಿನಗೆ ಮಾಡಬಾರ್ದು ಮಾಡ್ತೀವಿ, ನಿನ್ನ ಮನೆಯವ್ರನ್ನ ಕೊಂದಾಗ್ತೀವಿ ಅಂತೆಲ್ಲ ಹೇಳ್ತಾರೆ. ನಾವು ಕಣ್ಣಾದರೆ ನೋಡಿದ್ದೀವಿ. ಕಸ್ಟೋಡಿಯಲ್ ಡೆತ್ಗಳೇನು ಇವತ್ತಿಗೂ ನಡೀತಾನೆ ಇದ್ದಾವೆ. ಆದರೆ ಕನಿಷ್ಠ ಪಕ್ಷ ನಮ್ಮ ಸಂವಿಧಾನದ ಪುಸ್ತಕಗಳಲ್ಲಿ ಹಂಗಿದ್ದಾವೆ. ಅದಾದ ನಂತರ ಒಂದು ಅಪರಾಧ ಸಂಭವಿಸ್ತದೆ ಅಂತ ಆದಾಗ ಮೊದಲೊಂದು FIRನ ದಾಖಲೆ ಮಾಡ್ತಾರೆ. ಇಂಥ ಒಂದು ಪ್ರಥಮ ವರ್ತಮಾನ ವರದಿ, ಫಸ್ಟ್ ಇನ್ಫಾರ್ಮೇಷನ್ ರಿಪೋರ್ಟ್ ಪ್ರಕಾರ ಇಂಥ ಕಡೆ ಇಂಥ ಮನುಷ್ಯ ಇಂಥ ಸೆಕ್ಷನ್ ಕೆಳಗಡೆ ಇಂಥ ಅಪರಾಧಗಳನ್ನು ಮಾಡಿದ್ದಾನೆ ಅಂತ ನಮಗೆ ವರ್ತಮಾನ ಬಂದಿದೆ ಅಂಥೇಳಿ FIR ದಾಖಲೆ ಮಾಡಿ ಆತನ ಬಂಧನಕ್ಕೆ ತಗೊಂಡಾದ ಮೇಲೆ 14 ದಿವಸ ಇನ್ವೆಸ್ಟಿಗೇಷನ್ ಆದಮೇಲೆ ಪೊಲೀಸ್ ಕಸ್ಟಡಿ ಮ್ಯಾಕ್ಸಿಮಮ್ ಆದಮೇಲೆ ಆತನ ಜುಡಿಷಿಯಲ್ ಕಸ್ಟಡಿಗೆ ಕೊಡ್ತಾರೆ, ಅಂದರೆ ಜೈಲಿಗೆ ಕಳಿಸ್ತಾರೆ. ಜೈಲಂದ್ರೇನು, ನ್ಯಾಯಾಧೀಶರ ಸುಫರ್ದಿನಲ್ಲಿ ಸ್ವತಂತ್ರವಾಗಿ ಆತನ ಬರೀ ಓಡಾಟದ ಸ್ವಾತಂತ್ರ್ಯ ಮಾತ್ರ ಕೈದಾಗಿ ಉಳಿದೆಲ್ಲದಂತೆ ಆತನ ಹಕ್ಕುಗಳನ್ನು ರಕ್ಷಿಸುವ ಜವಾಬ್ದಾರಿ ಅಲ್ಲಿ ನ್ಯಾಯಾಧೀಶರದೇ ಆಗಿರುತ್ತೆ. ಬರೀ ಓಡಾಡುವ ಸ್ವಾತಂತ್ರ್ಯ ಮಾತ್ರ ಕೈದಾಗಿರುತ್ತೆ, ಬೇರೆ ಈ ಥರ ಯಾವುದೇ ಜೀವನದ ಸ್ವಾತಂತ್ರ್ಯಗಳು ಕೈದಾಗಿರೋದಿಲ್ಲ. ಅದಾದ ನಂತರ FIR ದಾಖಲೆ ಮಾಡಿದ್ಮೇಲೆ ಎಷ್ಟು ಕಾಲ ನೀವು ಆತನ ಸ್ವಾತಂತ್ರ್ಯ ಕೈದು ಮಾಡಿರ್ತೀರಿ, ಎಷ್ಟು ಕಾಲ ಇರಬೇಕು ಜೈಲಲ್ಲಿ ಅಂತಂದರೆ ಚಾರ್ಜ್ ಶೀಟ್ ಫೈಲ್ ಮಾಡುವ ತನಕ. ಏನಿದ್ರ ಅರ್ಥ? FIRನ ದಾಖಲೆ ಮಾಡಿ ಹಬ್ಬಬ್ಬ ಅಂದರೆ 60 ದಿವಸ, ಹೆಚ್ಚೆಂದರೆ 90 ದಿವಸದೊಳಗಡೆ ವಿಚಾರಣೆಯನ್ನು, ತನಿಖೆಯನ್ನು ಪೂರ್ಣಗೊಳಿಸಬೇಕು ಪೊಲೀಸ್ ಅಧಿಕಾರಿಗಳು. ಆತ ಏನು ಅಪರಾಧ ಮಾಡಿದ್ದಾನೆ ಅಂತ ಅಂದ್ಬಿಟ್ಟು ಆರೋಪ ಹೊರಿಸಲಾಗುತ್ತೆ. ಆ ಆರೋಪಕ್ಕೆ ಬೇಕಾಗಿರುವ ಸಾಕ್ಷಿ ಪುರಾವೆಗಳು ಎಲ್ಲವನ್ನೂ ಕೂಡ 90 ದಿನಗಳ ಒಳಗಡೆ, 60 ದಿನ ಮೊದಲು, 60 ದಿನ ಆಗಲಿಲ್ಲ ಅಂದರೆ ಹೆಚ್ಚೆಂದರೆ 90 ದಿವಸದ ಒಳಗಡೆ ಎಲ್ಲವನ್ನೂ ಕೂಡ ಸಂಗ್ರಹಿಸಿ ಚಾರ್ಜ್ ಶೀಟನ್ನು ಫೈಲ್ ಮಾಡಬೇಕು 90 ದಿವಸದ ಒಳಗಡೆ. 90 ದಿವಸದ ಒಳಗಡೆ ಅವರು ಚಾರ್ಜ್ ಶೀಟ್ ಫೈಲ್ ಮಾಡಲಿಲ್ಲ ಅಂತಂದರೆ ಆ ಕಾರಣಕ್ಕೇನೆ ಡಿಫಾಲ್ಟ್ ಬೈಲ್ ಅಂತೇಳಿ ಆರೋಪಿಗೆ ಆ ಹಕ್ಕಿರುತ್ತೆ. ಯಾಕಂದರೆ 90 ದಿವಸ ಆತನ ಸ್ವಾತಂತ್ರ್ಯವನ್ನು ಕೈದು ಮಾಡಿ ಆತ ಜೈಲಲ್ಲಿ ಇರ್ತಾರೆ, ನಿಮ್ಮ ಅವಕಾಶವನ್ನು ನೀವು ಪೂರ್ಣಗೊಳಿಸ್ಕೊಂಡಿಲ್ಲ ಅನ್ನುವಂಥ ಕಾರಣ ಆಗ್ತದೆ. ಇದ್ರ ನಡುವೆನೂ ಕೂಡ ಜಾಮೀನಿಗೆ ಅವರು ಅರ್ಜಿ ಹಾಕ್ಬೋದು. ಚಾರ್ಜ್ ಶೀಟ್ ಹಾಕಿದ ಮೇಲಂತೂ, ಚಾರ್ಜ್ ಶೀಟ್ ಅಂದರೆ ತನಿಖೆ ಎಲ್ಲ ಮುಗೀತಲ್ಲ, ತನಿಖೆ ಮುಗಿದು ಚಾರ್ಜ್ ಶೀಟ್ ಎಲ್ಲ ಹಾಕಿದ ಮೇಲೆ ಇನ್ನೊಬ್ಬ ವ್ಯಕ್ತಿ ಜೈಲಲ್ಲಿರೋ ಅಗತ್ಯ ಏನಿದೆ, ಇದು ತುಂಬ ಮುಖ್ಯವಾದದ್ದು. ಯಾತಕ್ಕೆ ಒಬ್ಬ ವ್ಯಕ್ತಿಯನ್ನು ಜೈಲಲ್ಲಿ ಇಡ್ತಾರೆ? ಆತ ಸಾಕ್ಷಿಗಳನ್ನು ನಾಶ ಮಾಡ್ಬೋದು ಅಥವಾ ತಪ್ಪಿಸ್ಕೊಂಡು ಓಡೋಗ್ಬೋದು. ಇವೆರಡು ಕಾರಣಗಳಿಗಾಗಿ. ಮತ್ತು ಆತ ಹೆಬಿಚುವಲ್ ಕ್ರಿಮಿನಲ್ ಆದರೆ ಸಮಾಜಕ್ಕೆ ಇನ್ನೊಂದಷ್ಟು ಧಕ್ಕೆ ಆಗ್ಬೋದು. ಈ 3 ಕಾರಣಗಳನ್ನು ಬಿಟ್ಟರೆ ತನಿಖೆಗೆ ಪೂರಕವಾಗಿರಲಿ ಅಂತ ಆತನ ಸ್ವಾತಂತ್ರ್ಯವನ್ನು ಬರ್ಖಾಸ್ತು ಮಾಡಿರ್ತಾರೆ. ವಿಚಾರಣೆಯಲ್ಲಿ ಆತ ತಪ್ಪು ಮಾಡಿದನೋ ಇಲ್ವೋ ಅಂತಾಗ್ಬಿಟ್ಟು ಆತನಿಗೆ ಶಿಕ್ಷೆ ಆಗುತ್ತೆ, ಶಿಕ್ಷೆ ಆದಾಗ ಜೈಲಿಗೆ ಹೋಗ್ತಾನೆ. ಆದರೆ
ಚಾರ್ಜ್ ಶೀಟ್ ನಡುವೆ ಇರುವ ಸಾರಾಂಶನೇ ಏನಪ್ಪ ಅಂದರೆ, ತನಿಖೆ ಮುಕ್ತಾಯ ಆದಮೇಲೆ, ಇನ್ವೆಸ್ಟಿಗೇಷನ್ ಮುಕ್ತಾಯ ಆದಮೇಲೆ ಒಬ್ಬ ವ್ಯಕ್ತಿಯನ್ನು ಜೈಲಿನಲ್ಲಿ ಇಟ್ಕೊಳ್ಳುವ ಅಗತ್ಯವಿಲ್ಲ. ಹೀಗಾಗಿ ವಿ ಆರ್ ಕೃಷ್ಣಯ್ಯರ್ ಅಂತ ಸುಪ್ರೀಂ ಕೋರ್ಟ್ನ ಚೀಫ್ ಜಸ್ಟಿಸು ಕೂಡ 1977ರಲ್ಲಿ ಹೇಳಿದ್ದೇನಪ್ಪ ಅಂದರೆ, ಬೇಲ್ ಈಸ್ ದ ರೂಲ್, ಜೈಲ್ ಈಸ್ ಎಕ್ಸೆಪ್ಷನ್. ಈ 90 ದಿನಗಳ ಅವಧಿನಲ್ಲೂ ಕೂಡ ಒಬ್ಬ ನಿರಪರಾಧಿಗೆ ಎಲ್ಲರನ್ನೂ ಕೂಡ ನಿರಪರಾಧಿ ಅಂತಲೇ ಮೊದಲು ಕೋರ್ಟ್ ಪರಿಗಣಿಸಬೇಕು. ಪ್ರಿಸಂಪ್ಷನ್ ಆಫ್ ಇನ್ನೋಸೆನ್ಸ್ ಅಂತಾರೆ. ಅಂದರೆ ನನ್ನ ಮುಂದೆ ಪೊಲೀಸರೊಬ್ಬರನ್ನ ಆರೋಪಿ ಅಂತ ತಂದು ನಿಲ್ಲಿಸಿದಾಗ ನ್ಯಾಯಾಧೀಶರು ಆತ ನಿರಪರಾಧಿ, ನೀನು ಸಾಬೀತು ಮಾಡೋನು ಆರೋಪ ಮಾಡಿದ್ದಾನೆ ಅಂತ, ಅಪರಾಧ ಮಾಡಿದ್ದಾನೆ ಅಂತೇಳಿ ಪೊಲೀಸರ ಹೊಣೆ ಅದು. ಸಾಕ್ಷಿ ಪುರಾವೆಗಳನ್ನ ನ್ಯಾಯಾಧೀಶರ ಮುಂದಿಟ್ಟು, ನೋಡಿ ಸ್ವಾಮಿ ಈತ ಅಪರಾಧ ಮಾಡಿದ್ದಾನೆ ಅಂತ ಸಾಕ್ಷಿ ಪುರಾವೆಗಳನ್ನಿಟ್ಟಾಗ ಆರೋಪಿಗೂ ಕೂಡ ಅವಕಾಶ ಇರುತ್ತೆ, ಇದು ಹೆಂಗೆ ಈ ಸಾಕ್ಷಿ ಪುರಾವೆಗಳು ತಪ್ಪು ಅಂತ ಅಂದ್ಬಿಟ್ಟು ಆತ ವಾದ ಮಾಡ್ಬೋದು, ಹಾಗೆ ತನ್ನ ಪರವಾಗಿರೋ ಸಾಕ್ಷಿಗಳನ್ನು ತರ್ಬೋದು. ಈ ಥರ ಎರಡೂ ಬಗೆಯ ಸವಾಲು, ಪಾಟಿ ಸವಾಲುಗಳು, ಸಾಕ್ಷಿ ಪುರಾವೆಗಳನ್ನು ನೋಡಿ ಅದನ್ನು ತೂಕ ಆಗಿ ಸಂವಿಧಾನ ಮತ್ತು ಕಾನೂನುಗಳ ಅನುಸಾರವಾಗಿ ಒಬ್ಬ ನ್ಯಾಯಾಧೀಶ ಸತ್ಯಕ್ಕೆ ಹತ್ತಿರವಾದಂಥ ತೀರ್ಪನ್ನು ಕೊಡಬೇಕು. ಇದು ಒಂದು ನಿಜವಾದಂಥ ನ್ಯಾಯ ಸಂಹಿತೆಯಾದದ್ದು. ಅಂದರೆ ಇದರಲ್ಲೇನು, ಎಲ್ಲಿಯ ತನಕ ಅಪರಾಧವನ್ನು ಪೊಲೀಸರು ಸಾಬೀತು ಮಾಡುವುದಿಲ್ಲ ಅಲ್ಲಿಯ ತನಕ ಒಬ್ಬನ ನಿರಪರಾಧಿ ಅಂತ ಪರಿಗಣಿಸಬೇಕು. ಚಾರ್ಜ್ ಶೀಟ್ ಆದಮೇಲೆ ವಿನಾಕಾರಣ ಒಬ್ಬರನ್ನ ವಿಚಾರಣೆ ಮುಗಿಯುವ ತನಕ ಜೈಲಲ್ಲಿ ಇಟ್ಕೊಳ್ಬಾರ್ದು, ಅದು ಸರ್ವಾಧಿಕಾರದ ಪ್ರವೃತ್ತಿ ಆಗ್ತದೆ. 90 ದಿವಸಕ್ಕಿಂತ ಜಾಸ್ತಿ, 3 ತಿಂಗಳು ಟೈಮ್ಗಿಂತ ಜಾಸ್ತಿ ಚಾರ್ಜ್ ಶೀಟ್ ಫೈಲ್ ಮಾಡುವುದಕ್ಕೆ ಅವಕಾಶ ಇರುವುದಿಲ್ಲ. ಇವೆಲ್ಲವೂ ಕೂಡ ಒಂದು ನಾಗರಿಕ ಪ್ರಜಾತಂತ್ರದ ದೇಶದಲ್ಲಿ ಈ ದೇಶದ ಜನರ ಸ್ವಾತಂತ್ರ್ಯವನ್ನು ಆಡಳಿತಾರೂಢ ಸರ್ಕಾರಗಳು, ಪೊಲೀಸರು ಕೈದು ಮಾಡುವ ಸಂದರ್ಭದಲ್ಲಿ ತೆಗೆದುಕೊಳ್ಬೇಕಾಗಿರೋ ಮುನ್ನೆಚ್ಚರಿಕೆಗಳು. ಆದರೆ ಇವೆಲ್ಲವೂ ಎಲ್ಲಿಗೆ ಬಂದು ನಿಂತಿದೆ ಅಂತಂದರೆ, ಇವೆಲ್ಲವೂ IPC ಕಾಯ್ದೆಗೆ, IPC ಇಂಡಿಯನ್ ಪೀನಲ್ ಕೋಡ್ನಲ್ಲಿ ಇರುವಂತಹ ಅಂಶಗಳು, ಕ್ರಿಮಿನಲ್ ಪ್ರೊಸೀಜರ್ ಕೋಡಲ್ಲಿ ಇರುವಂತಹ ಅಂಶಗಳು. ಆದರೆ 80ರ ನಂತರ ಯಾವಾಗ ಭಯೋತ್ಪಾದನೆ ಎನ್ನುವಂಥ ಒಂದು ಹೊಸ ಅಪರಾಧ ಜಗತ್ತಿನಲ್ಲಿ ಆಗೋದಕ್ಕೆ ಶುರುವಾಯಿತು, ಆಗ ಈ ಭಯೋತ್ಪಾದನೆಯನ್ನು ತಡಿಬೇಕು ಅಂತ ಹೊಸ ಕಾಯ್ದೆಗಳು ಬಂದವು. ಆ ಕಾಯ್ದೆಗಳಲ್ಲಿ ವಿಶೇಷವಾಗಿ ಭಯೋತ್ಪಾದನೆ ಅನ್ನುವಂಥದ್ದು IPC ಅಡಿಯಲ್ಲಿ ಬರುವ ಅಪರಾಧವಲ್ಲ. ಯಾಕಂದರೆ ಇದರಲ್ಲಿ ಇನ್ನೊಂದು ತುಂಬ ಮುಖ್ಯವಾದಂಥ ವಿಷಯ ಏನಪ್ಪ ಅಂದರೆ, ಒಂದು ಅಪರಾಧ ಸಂಹಿತೆಯಲ್ಲಿ ಒಂದು ಕ್ರಿಯೆಯಷ್ಟೇ ಅದರ ಮೋಟಿವೂ ಮುಖ್ಯ, ಅಂದರೆ ಉದ್ದೇಶವೂ ಮುಖ್ಯ. ಮೋಟಿವ್ ಮತ್ತು ಆ್ಯಕ್ಟ್ ಇವೆರಡೂ ಸೇರಿ ಒಂದು ಅಪರಾಧದ ಗಂಭೀರತೆ ಸಾಬೀತಾಗುತ್ತೆ. ಅಂದರೆ ಒಂದು ಕೊಲೆ ಅಂತ ಇಟ್ಕೊಳ್ಳೋಣ, ಎಲ್ಲ ಕೊಲೆಗಳಿಗೂ ಮರಣದಂಡನೆ ಆಗಲ್ಲ, ಎಲ್ಲ ಕೊಲೆಗಳಿಗೂ ಜೀವಾವಧಿ ಶಿಕ್ಷೆ ಆಗೋದಿಲ್ಲ. ಕೆಲವು ಕೊಲೆಗಳು ಆತ್ಮರಕ್ಷಣೆಗಾಗಿ ಆಗಿರ್ಬೋದು, ಕೆಲವು ಕೊಲೆಗಳು ನಿರುದ್ದೇಶಪೂರ್ವಕವಾಗಿ ಅಕಸ್ಮಾತಾಗಿ ಸಂಭವಿಸಿರ್ಬೋದು, ಕೆಲವು ಕೊಲೆಗಳು ಉದ್ದೇಶಪೂರ್ವಕವಾಗಿ ಸಂಚನ್ನು ಮಾಡಿ ಗುಂಪುಗಟ್ಟಿ ಮಾಡಿರುವ ಕೊಲೆ ಆಗಿರ್ಬೋದು. ಹೀಗಾಗಿ ಯಾವ ಉದ್ದೇಶಕ್ಕೆ ಕೊಲೆ ಸಂಭವಿಸಿದೆ ಅನ್ನೋದು ಅಪರಾಧದ ಗಂಭೀರತೆಯನ್ನು, ಹಾಗೆ ಶಿಕ್ಷೆಯ ಪ್ರಮಾಣವನ್ನು ಕೂಡ ತೀರ್ಮಾನ ಮಾಡುತ್ತೆ. ಹೀಗಾಗಿ ಮೋಟಿವ್ ಅನ್ನೋದು ತುಂಬ ಮುಖ್ಯವಾದದ್ದು, ಬರೀ ಕ್ರಿಯೆಯಲ್ಲ. ಈ ರೀತಿ ಭಯೋತ್ಪಾದನೆ ಅನ್ನುವಂಥ ಹೊಸ ಅಪರಾಧಗಳು ಶುರುವಾದಾಗ ಅದು ಒಂದು ದೇಶದ ವಿರುದ್ಧ, ಇಡೀ ಸಮಾಜದ ವಿರುದ್ಧ ಆದಾಗ ಆ ಮೋಟಿವ್ ಏನಿದೆ, ಸಮಾಜಕ್ಕೆ ಧಕ್ಕೆ ಆಗಬೇಕು, ದೇಶಕ್ಕೆ ವಿರುದ್ಧವಾಗಿ ನಡ್ಕೊಳ್ಬೇಕು ಅಂತ ಬಂದಾಗ ಆ ಮೋಟಿವ್ ಘನಗಂಭೀರವಾದದ್ದು ಅಂತ ಪರಿಗಣಿಸಿ IPCಯಿಂದ ಆಚೆಗೆ ಹಲವಾರು ವಿಶೇಷ ಅಧಿಕಾರಗಳನ್ನು, ಅಂದರೆ ಸಾಮಾನ್ಯವಾಗಿ ನಾಗರಿಕ ಸಮಾಜ ನಾಗರಿಕ ಸರ್ಕಾರ ಕೊಡದೇ ಇರುವ ಅಧಿಕಾರಗಳನ್ನ ಪೊಲೀಸರಿಗೆ ಮತ್ತು ಸರ್ಕಾರಕ್ಕೆ ಕಾಯ್ದೆಗಳು ಕೊಡುವುದಕ್ಕೆ ಶುರು ಮಾಡಿದ್ರು. ಅದರಿಂದಾಗಿ ಏನಾಯಿತು, ಉದಾಹರಣೆಗೆ ಟಾಡಾ ಅಂತ ಮಾಡಿದ್ರು, ಟೆರರಿಸ್ಟಿವ್ ಆ್ಯಂಡ್ ಡಿಸ್ರಪ್ಟಿವ್ ಪ್ರಿವೆನ್ಷನ್ ಆ್ಯಕ್ಟ್ ಅಂತ 1985ರಿಂದ 1995 ತನಕ ಇತ್ತು. ಅದರಡಿ ಬಂಧಿತರಾದವರು ನಿಜವಾದ ಭಯೋತ್ಪಾದಕರು, ಪಂಜಾಬಿನಲ್ಲಿ ಅವಾಗೆಲ್ಲ ಸುಮಾರಷ್ಟು ಭಯೋತ್ಪಾದನೆಯ ಕೃತ್ಯಗಳು ನಡೀತಿದ್ವು. ನಿಜವಾದ ಭಯೋತ್ಪಾದಕರು 1,000 ಜನ ಇದ್ದರೆ ಸುಮಾರು 1 ಲಕ್ಷಕ್ಕೂ ಹೆಚ್ಚು ಜನ ಬಂಧಿತರಾದವರು ಅಮಾಯಕರಾದಂಥ ಆದಿವಾಸಿಗಳು, ದಲಿತರು ಮತ್ತು ಅಲ್ಪಸಂಖ್ಯಾತರು. ಹೀಗಾಗಿ ದೊಡ್ಡ ಮಟ್ಟದಲ್ಲಿ ಇವತ್ತೇನು ಆಡಳಿತಾರೂಢ BJP ಪಕ್ಷ ಇದೆ, ಇವರುಗಳು ಕೂಡ ಧ್ವನಿಗೂಡಿಸಿ ಈ ಟಾಡಾ ರದ್ದಾಗಬೇಕು ಅಂತ ಒಂದು ದೊಡ್ಡ ಹೋರಾಟ ಆಯಿತು. 1995ರಲ್ಲಿ ಟಾಡಾ ರದ್ದಾಯಿತು. 1999ರಲ್ಲಿ NDA ಸರ್ಕಾರ ಅಧಿಕಾರಕ್ಕೆ ಬಂದಾಗ ವಾಜಪೇಯಿ ಅವರ ನೇತೃತ್ವದಲ್ಲಿ ಮತ್ತೆ ಪ್ರಿವೆನ್ಷನ್ ಆಫ್ ಟೆರರಿಸಮ್ ಆ್ಯಕ್ಟ್ ಅಂತ ಬಂತು. ಅದರಲ್ಲಿ ಜಗತ್ತಿನಲ್ಲಿ ಅತ್ಯಂತ ಸರ್ವಾಧಿಕಾರಿ ಸರ್ಕಾರಗಳಲ್ಲಿ ಇರುವಂತಹ ಎಲ್ಲ ಜನವಿರೋಧಿ, ಪ್ರಜಾತಂತ್ರ ವಿರೋಧಿ, ಮಾನವ ವಿರೋಧಿ ಆದಂಥ ಕಾನೂನುಗಳನ್ನೆಲ್ಲ ಸೇರಿಸ್ಕೊಂಡು ಆ ಆ್ಯಕ್ಟ್ ಮಾಡಲಾಯಿತು. 2004ರಲ್ಲಿ ಇವೆಲ್ಲವೂ ವಿಶೇಷ ಕಾಯ್ದೆಗಳು. ಟಾಡಾ ಇರ್ಬೋದು, ಪೋಟಾ ಇರ್ಬೋದು, ಪ್ರತಿ 2 ವರ್ಷಕ್ಕೊಂದು ಸತಿ ಪಾರ್ಲಿಮೆಂಟಲ್ಲಿ ಅದು ರಿನ್ಯೂ ಆಗಬೇಕು. 2004ರಲ್ಲಿ BJP ಸರ್ಕಾರ, NDA ಸರ್ಕಾರ ಸೋತಿದ್ದರಿಂದ ಪೋಟಾ ಬಿದ್ದೋಯ್ತು. ಆದರೆ 2004ರಲ್ಲಿ ಈ ವಿಶೇಷವಾದ ಕಾಯ್ದೆಗಳು, ಅಂದರೆ ಪ್ರತಿ ಸತಿ ಪಾರ್ಲಿಮೆಂಟಲ್ಲಿ ಪಾಸ್ ಮಾಡಿ ತರುವ ಕಾಯ್ದೆಗಳಿಗೆ ಬದಲಿಗೆ ಏನು ಮಾಡಿದ್ರು, ಆಗಿದ್ದಂಥ UPA, ಕಾಂಗ್ರೆಸ್ ನೇತೃತ್ವದ UPA ಸರ್ಕಾರ 1967ರಲ್ಲಿ ಏನೊಂದು ಕಾಯ್ದೆ ಇತ್ತು, ಅನ್ಲಾಫುಲ್ ಆ್ಯಕ್ಟಿವಿಟೀಸ್ ಪ್ರಿವೆನ್ಷನ್ ಆ್ಯಕ್ಟ್ ಅಂತೇಳಿ, ಆ ಆ್ಯಕ್ಟ್ಗೆ
ಪೋಟಾದಲ್ಲಿ ಟಾಡಾದಲ್ಲಿ ಇದ್ದಂಥ ಭಯೋತ್ಪಾದನಾ ವಿರೋಧಿ ತಡೆಗಟ್ಟುವಂತಹ ಏನೇನು ಅವಕಾಶಗಳಿತ್ತು ಅವೆಲ್ಲವನ್ನೂ ಸೇರಿಸಿ ಇದೊಂದು ಪರ್ಮನೆಂಟ್ ಕಾಯ್ದೆ ಮಾಡಿಬಿಟ್ರು. ಇದು ಪ್ರತಿ 2 ವರ್ಷಕ್ಕೊಂದ್ಸತಿ ಪಾರ್ಲಿಮೆಂಟ್ಗೆ ಹೋಗಬೇಕಾಗಿಲ್ಲ, ಇದು ನಮ್ಮ IPC ಥರ ಇದೊಂದು ಪರ್ಮನೆಂಟ್ ಕಾಯ್ದೆ ಆಗೋಯಿತು. ಅದಾದಮೇಲೆ 2008ಕ್ಕೆ ಬಾಂಬೆ ಅಟ್ಯಾಕ್ ಆದಾಗ ಒಂದು ತಿದ್ದುಪಡಿ ಮಾಡಿದ್ರು, 2012ರಲ್ಲಿ ಒಂದು ತಿದ್ದುಪಡಿ ಮಾಡ್ತು UPA ಸರ್ಕಾರ. ಕೊನೆಗೆ 2019ಕ್ಕೆ NDA ಮೋದಿಯವರ 2ನೇ ಬಾರಿ ಅಧಿಕಾರಕ್ಕೆ ಬಂದಾಗ ಮೋದಿಯವರ ಸರ್ಕಾರವು ಕೂಡ ಕೇವಲ ಸಂಘಟನೆಗಳು ಮಾತ್ರ ಭಯೋತ್ಪಾದನೆ ಅಂತ ಅಂದ್ಬಿಟ್ಟು ಬ್ಯಾನ್ ಮಾಡ್ತಾಯಿದ್ರು. ಈಗ ಬರೀ ಸಂಘಟನೆಗಳು ಮಾತ್ರ ಅಲ್ಲ, ವ್ಯಕ್ತಿಗಳನ್ನೂ ಕೂಡ ಈ UAPA ಕೆಳಗಡೆ ಟೆರರಿಸ್ಟ್ ಅಂತ ಬಂಧಿಸ್ಬೋದು ಅಂತ ಮಾಡಿದ್ರು. ಹೀಗಾಗಿ ಇವತ್ತು ನಮ್ಮ ಮುಂದೆ ಇರುವಂತಹ UAPA ಕಾಯ್ದೆ ಇಡೀ ಜಗತ್ತಿನಲ್ಲೇ ಅತ್ಯಂತ ಅಮಾನವೀಯವಾದಂಥ, ಅಪ್ರಜಾತಾಂತ್ರಿಕವಾದಂಥ, ಸಂವೇದನಾಶೂನ್ಯವಾದಂಥ ಆಡಳಿತಾರೂಢ ಸರ್ಕಾರಕ್ಕೆ, ಇವತ್ತದು BJP ನಾಳೆ ಬೇರೆ ಯಾವುದೇ ಇರ್ಬೋದು, ಆಡಳಿತಾರೂಢ ಸರ್ಕಾರದ ಅಡಿ ಕೆಲಸ ಮಾಡುವ ಪೊಲೀಸರಿಗೆ ವಿಶೇಷ ಸರ್ವಾಧಿಕಾರವನ್ನು ನೀಡುವಂತಹ ಹಲವಾರು ಅಂಶಗಳನ್ನು ಒಳಗೊಂಡಿದೆ. ಉದಾಹರಣೆಗೆ ಒಂದೆರಡನ್ನು ನಾವು ನೋಡೋಣ. ಇದರಲ್ಲಿ ಮೊದಲು ಬರೀ ಅನ್ಲಾಫುಲ್ ಆ್ಯಕ್ಟಿವಿಟಿ ಅಂತ ಇದ್ದಿದ್ದನ್ನು ಈಗೇನು ಮಾಡಿದ್ರು, ಅದಕ್ಕೆ ಟೆರರಿಸ್ಟ್ ಆ್ಯಕ್ಟಿವಿಟೀಸ್ನು ಕೂಡ ಸೇರಿಸ್ಬಿಟ್ರು. ಅದನ್ನು ಚಾಪ್ಟರ್ 2ರಲ್ಲಿ ಸೇರಿಸಿದ್ರು. ಅದರಲ್ಲಿ ಸೆಕ್ಷನ್ 15 ನೀವು ನೋಡಿದ್ರೆ ಅದೇನು ಹೇಳುತ್ತೆ, ಹೂ ಎವರ್ ಡಸ್ ಎನಿ ಆ್ಯಕ್ಟ್ ವಿತ್ ಇಂಟೆಂಟ್ ಟು ಥ್ರೆಟನ್ ಆರ್ likely to threaten the unity, integrity, security or sovereignty of India, or with intent to strike terror or likely to strike terror. ಯಾವುದಾದರೂ ಒಬ್ಬ ವ್ಯಕ್ತಿ ದೇಶದ ಐಕ್ಯತೆ, ಸಮಗ್ರತೆ, ಭದ್ರತೆ ಮತ್ತು ಸಾರ್ವಭೌಮತೆಗೆ ವಿರುದ್ಧವಾಗಿ ಕೆಲಸ ಮಾಡುವ ಉದ್ದೇಶದಿಂದ ಅಥವಾ ಅಂತಹ ಸಂಭಾವ್ಯತೆ ಇರುವಂತಹ ಕಾರಣದಿಂದ, ಇದು ಲೈಕ್ಲಿ ಅನ್ನುವಂಥದ್ದನ್ನು 2008ರಲ್ಲಿ ಸೇರಿಸಿದ್ರು. ಅಂದರೆ ನಿಮ್ಮ ಉದ್ದೇಶ ಅದೇ ಆಗಿರಬೇಕಾಗಿಲ್ಲ, ಲೈಕ್ಲಿ ಹಂಗಿರುವ ಸಾಮ್ಯತೆ ಇದ್ದರೂ ಕೂಡ, ಹಂಗಾಗುತ್ತೆ ಅಂತ ಸಂಭಾವ್ಯತೆ ಇದ್ದರೂ ಕೂಡ ನೀವು ಮಾಡುವ ಯಾವುದೇ ಚಟುವಟಿಕೆಗಳನ್ನು, ಅದು ಯುನಿಟಿ ಇಂಟೆಗ್ರಿಟಿಯನ್ನು ಭಂಗ ಮಾಡಬೇಕು ಅಂತ ನೀವು ಹೋಗಿರೋದಿಲ್ಲ, ಆದರೆ ನೀವು ಮಾಡಿರೋ ಕ್ರಿಯೆಯಿಂದ ಅದು ಆಗುತ್ತೆ ಅಂತಾದರೂ ಕೂಡ ನಿಮ್ಗೆ ಆ ಮೋಟಿವ್ ಇದೆ ಅಂತ ಅಂದ್ಬಿಟ್ಟು ಭಾವಿಸ್ಬಿಡುವಂಥದ್ದು ಮಾಡಿದ್ರು. ಅಲ್ಲೇನು ಮಾಡಿದ್ರು, ಯಾವ ಥರದ ಚಟುವಟಿಕೆಗಳು, ಪ್ರಾರಂಭದಲ್ಲಿ ಯೂಸಿಂಗ್ ಬಾಂಬ್, ಡೈನಮಿಟ್ ಇತ್ಯಾದಿ ಎಕ್ಸ್ಪ್ಲೋಸಿವ್ಗಳೆಲ್ಲ ಇತ್ತು. ಅದಾದ ನಂತರ ಏನು ಹೇಳ್ತಾರೆ, ಎನಿ ಅದರ್ ಮೀನ್ಸ್ ಆಫ್ ವಾಟ್ ಎವರ್ ನೇಚರ್. ಅಂದರೆ ನೀವು ಧಿಕ್ಕಾರ ಅಂತ ಕೂಗೋದು ಕೂಡ ಫಸ್ಟ್ ಆಫ್ ಆಲ್ ಲೈಕ್ಲಿ ಈ ದೇಶದಲ್ಲಿ ಇಂಥ ಒಂದು ಕಾರ್ಪೊರೇಟ್ ಪರವಾಗಿರುವಂಥ ಕಾಯ್ದೆ ನಮ್ಮ ಅರಣ್ಯ ಪ್ರದೇಶದಲ್ಲಿ ದೊಡ್ಡ ಮಟ್ಟದಲ್ಲಿ ಆದಿವಾಸಿಗಳನ್ನ ಎತ್ತಂಗಡಿ ಮಾಡುತ್ತೆ, ಆದ್ದರಿಂದ ಭಾರತ ಸರ್ಕಾರ ಇದು ಮಾಡುವುದು ತಪ್ಪು ಅಂತಂದರೆ ಭಾರತ ಸರ್ಕಾರಕ್ಕೆ ನೀವು ವಿಮರ್ಶೆ ಮಾಡುವುದೇ ಭಾರತ ದೇಶದ ಸಾರ್ವಭೌಮತೆಗೆ ಧಕ್ಕೆಯಾಗಬಹುದು ಲೈಕ್ಲಿ. ಮತ್ತು ನೀವೇನು ಡೈನಮೈಟು ಬಾಂಬೆ ಬಳಸಬೇಕಾಗಿಲ್ಲ, ನೀವು ಬೇರೆ ಏನೇ ಮಾಡಿದ್ರು, ಧಿಕ್ಕಾರ ಅಂತ ಕೂಗಿದ್ರು ಕೂಡ ಅದನ್ನು ಭಯೋತ್ಪಾದನೆ ಅಂತ ಪರಿಗಣಿಸ್ಬೋದು. ಎಲ್ಲಿಯ ತನಕ ಅಂದರೆ ಲಾಸ್ ಆಫ್ ಆರ್ ಡ್ಯಾಮೇಜ್ ಟು ಆರ್ ಡಿಸ್ಟ್ರಕ್ಷನ್ ಆಫ್ ಪ್ರಾಪರ್ಟಿ. ಒಂದು ಹೋರಾಟ ಮಾಡ್ತಿರೋ ಸಂದರ್ಭದಲ್ಲಿ ಗಾಜಿಗೆ ಜೋಡದೋಗುತ್ತೆ ಅಂತ ಇಟ್ಕೊಳ್ಳಿ, ಇದೆಲ್ಲ IPC, ಇದು ಅಪರಾಧ ಅಲ್ಲ ಅನ್ನುವ ಪ್ರಶ್ನೆ ಅಲ್ಲ, ಇದೆಲ್ಲ IPC ಕಾಯ್ದೆ ಅಡಿ ಬರುತ್ತದೆ. IPC ಕಾಯ್ದೆಯಡಿ ಒಂದು ಹೋರಾಟನ, ಒಂದು ಸಂಚುಗೀಡಿ ಗುಂಪುಗೂಡೋ ಅಂಥದ್ದು, ಅಥವಾ ಯಾವುದೇ ಒಬ್ಬ ಸರ್ಕಾರಿ ಅಧಿಕಾರಿಯನ್ನು ಆತನ ಕಾರ್ಯನಿರ್ವಹಿಸುವುದಕ್ಕೆ ಅಡ್ಡಿ ಮಾಡುವಂಥದ್ದು, ಅಥವಾ ಹಿಂಸಾತ್ಮಕವಾಗಿ ಪ್ರತಿಭಟನೆ ಮಾಡೋದು, ಇವೆಲ್ಲ IPC ಕಾಯ್ದೆಗಳಡಿ ಮಾಡ್ತದೆ. ಆದರೆ ಇವೆಲ್ಲಕ್ಕೂ ಕೂಡ, ಅಂದರೆ ಸಾಮಾನ್ಯ ಪ್ರತಿಭಟನೆಗೂ ಕೂಡ ಭಾರತ ಸರ್ಕಾರದ ವಿರುದ್ಧ ಅದು ಸಾರ್ವಭೌಮತೆಯನ್ನು ಪ್ರಶ್ನಿಸುವ ಸಂಭಾವ್ಯತೆ ಇದೆ ಅಂತ ಒಂದು ಕಾಲಮ್ ಸೇರಿಸ್ಬಿಟ್ರೆ ಒಂದು IPC ಕೆಳಗಡೆ ಆಗುವ ಅಪರಾಧವನ್ನು ನೀವೊಂದು UAPA ಕೆಳಗಡೆ ಭಯೋತ್ಪಾದಕ ಅಪರಾಧ ಅಂತ ಪರಿಗಣಿಸ್ಬೋದಾದಂಥ ತಿದ್ದುಪಡಿಯನ್ನು 2008ರಲ್ಲಿ ತರಲಾಯಿತು. ಎಲ್ಲಿಯ ತನಕ ಅಂದರೆ overalls by means of criminal force or the show of criminal force or attempts to do so or causes death to any public functionary or attempts to cause death of any public functionary. ಅಂದರೆ ನೀವು ಒಬ್ಬ ಎತ್ತಂಗಡಿ ಮಾಡೋಕ್ಕೆ ಬರ್ತಿರ್ತಾನೆ ಒಬ್ಬ ಸರ್ಕಾರಿ ಅಧಿಕಾರಿ, ಅಥವಾ ಒಬ್ಬ ರೈತರನ್ನ ಸಂಪೂರ್ಣವಾಗಿ ಆ ಕಡೆಯಿಂದ ಒಂದು ಹೋರಾಟ ನಡೀತಿದೆ ಡೆಲ್ಲಿನಲ್ಲಿ, ಅವ್ರುಗಳನ್ನ ಅಲ್ಲಿಂದ ಎತ್ತಂಗಡಿ ಮಾಡೋಕ್ಕೆ ಪ್ರಯತ್ನಿಸ್ತಾರೆ. ಆ ಎತ್ತಂಗಡಿ ಮಾಡಲ್ಲ ಅಂತ ನಾವು ಗಟ್ಟಿಯಾಗಿ ಕೂತ್ಕೋತೀವಿ, ಎಳೆದಾಟ ನಡೆಯುತ್ತೆ. ಎಳೆದಾಟ ಆದರೆ ನೀವು ಏನಾಗುತ್ತಿಲ್ಲಿ ಅಟೆಂಪ್ಟ್ ಟು ಕಾಸ್ ಡೆತ್ ಆಗೋಗುತ್ತೆ. ಅಟೆಂಪ್ಟ್ ಟು ಕಾಸ್ ಡೆತ್ ಅನ್ನುವಂಥದ್ದು ಕೂಡ IPC ಅಡಿ 307 304 ಒಂದು ಅಪರಾಧ ಆಗುತ್ತೆ. ಆದರೆ ಅದಕ್ಕೆ ರೈತರು ದೇಶದ ಸಾರ್ವಭೌಮತೆ ಮತ್ತು 2012ರಲ್ಲಿ ಇನ್ನೊಂದು ತಿದ್ದುಪಡಿ ತಂದರು. ಅದೇನಪ್ಪ ಅಂದರೆ ದೇಶದ ಆರ್ಥಿಕ ಸುಭದ್ರತೆ. ಈಗ ಉದಾಹರಣೆಗೆ ಈ ದೇಶದ ಆರ್ಥಿಕ ಸುಭದ್ರತೆ ವಿದೇಶಿ ಬಂಡವಾಳ ಬರುವುದರಿಂದ ಮಾತ್ರ ಬರುತ್ತೆ ಅಂತ ಸರ್ಕಾರದ ನಿಲುವಾಗಿರುತ್ತೆ.
ನೀವು ಒಬ್ಬ ವಿದೇಶಿ ಇಲ್ಲಿ ಬಂದ್ಬಿಟ್ಟು ಮಂಡಿ ತೆಗೆದ್ರೆ, APMC ಬದಲಿಗೆ ಒಂದು ಮಂಡಿ ತೆಗೆದ್ರೆ, ಅಥವಾ ಅರಣ್ಯ ಪ್ರದೇಶಗಳಲ್ಲಿ ಒಂದು ಯಾವುದಾದ್ರು ಗಣಿಗಾರಿಕೆ ಮಾಡಿದ್ರೆ ನಮ್ಮ ಎತ್ತಗಡಿ ಮಾಡ್ತದೆ, ನಾವು ಇದಕ್ಕೆ ಬಿಡಲ್ಲ ಅಂತಂದರೆ ದೇಶದ ಆರ್ಥಿಕ ಸುಭದ್ರತೆಗೆ ಧಕ್ಕೆ ತರ್ತಿದ್ದೀರಾ ಅಂತ ಒಬ್ಬ ಆದಿವಾಸಿಯನ್ನು, ಒಬ್ಬ ರೈತನ್ನು, ಮತ್ತು ಆತ ಹೋರಾಟದ ಅವಧಿನಲ್ಲಿ ತಾನು ಎದ್ದೇಳಲ್ಲ ಅಂತ ಅಹಿಂಸಾತ್ಮಕವಾಗಿ ಪ್ರತಿಭಟನೆ ನಡೆದಾಗ ಎಳೆದಾಟಗಳು ನಡೆದರೂ ಕೂಡ ಆತನ್ನು ಈ ಕ್ಲಾಸ್ಗಳಗಡೆ ಭಯೋತ್ಪಾದಕ ಅಂತೇಳಿ UAPA ಬಂಧಿಸ್ಬೋದು. ಎಲ್ಲಿ ತನಕ ಆಗುತ್ತೆ? ಬಂಧನ ಆಯಿತು. ಬಂಧನ ಆದಮೇಲೆ IPC ಸೆಕ್ಷನ್ ಅಡಿಗಳಲ್ಲಿ ಏನೆಲ್ಲ ಅವಕಾಶ ಇತ್ತು, ಒಬ್ಬನ್ನ ಹೆಂಗೆ ಬಂಧಿಸಬೇಕು, ಎಷ್ಟು ಕಾಲ ಬಂಧಿಸಬೇಕು ಅಂತ ಏನೇನಿತ್ತು ಅವೆಲ್ಲವೂ ಕೂಡ UAPA ಅಡಿ ಹಾರೋಗುತ್ತೆ. ಎಲ್ಲಿಯ ತನಕ ಅಂತಂದರೆ, ನಾನು ಈಗಾಗಲೇ ಹೇಳಿದಾಗೆ IPC ಕಾಯ್ದೆಯ ಅಡಿನಲ್ಲಿ 14 ದಿನಗಳಿಗಿಂತ ಹೆಚ್ಚಿಗೆ ಕಾಲ ಕಸ್ಟಡಿ ಕೊಡೋಂಗಿಲ್ಲ. ಆದರೆ ಈ ಕಾಯ್ದೆಗಳಲ್ಲಿ ಕಸ್ಟಡಿ ಎಲ್ಲಿ ತನಕ ಕೊಡ್ಬೋದು ಅಂತಂದರೆ 28 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ಕೊಡ್ಬೋದು. 28 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ಕೊಟ್ಟು ತನಿಖೆ ಎಲ್ಲ ಮಾಡಿ, ಇತರ IPC ಸೆಕ್ಷನ್ನಲ್ಲಿ ಏನಿತ್ತು 90 ದಿನಗಳ ಒಳಗಡೆ ಚಾರ್ಜ್ ಶೀಟನ್ನು ಅವರು ಸರ್ಕಾರದ ನ್ಯಾಯಾಲಯಕ್ಕೆ ಸಲ್ಲಿಸಬೇಕಾಗಿತ್ತು. ಇದೇನು ಹೇಳುತ್ತೆ, provided further that if it is not possible to complete the investigation within the said period of 90 days, the court may, if it is satisfied with the report of the public prosecutor indicating the progress of the investigation and the specific reason for the detention of the accused beyond the said period of 90 days, extend the said period up to 180 days. ಪಬ್ಲಿಕ್ ಪ್ರಾಸಿಕ್ಯೂಟರು ಮತ್ತು ಪೊಲೀಸರು ತನಿಖೆಯನ್ನು ಯಾತಕ್ಕೆ 90 ದಿನಗಳ ಅವಧಿ ಒಳಗಡೆ ಪೂರ್ಣ ಮಾಡೋಕ್ಕಾಗೋದಿಲ್ಲ ಅಂತ ಅಂದ್ಬಿಟ್ಟು ಕಾರಣಗಳನ್ನು ಕೊಟ್ಟರೆ, ಆ ಕಾರಣಗಳನ್ನು ಪಬ್ಲಿಕ್ ಪ್ರಾಸಿಕ್ಯೂಟರ್ ಹೌದು ಅಂತ ಅಂದ್ಬಿಟ್ಟು ಸಮರ್ಥಿಸಿದ್ರೆ, ಅದು ಜಡ್ಜಿಗೆ ಹೌದು ಅಂತ ಅನಿಸಿದ್ರೆ 90 ದಿನಗಳ ಅವಧಿಯನ್ನು 180 ದಿನಗಳಿಗೆ ವಿಸ್ತರಿಸ್ಬೋದು. ಇದರಲ್ಲಿ 90 ದಿನಗಳ ಅವಧಿಯನ್ನು 180 ದಿನಗಳಿಗೆ ವಿಸ್ತರಿಸುವುದರ ಬಗ್ಗೆ ಆಕ್ಷೇಪಣೆ ಇದೆ ಅಂತೇಳಿ ಆರೋಪಿಯ ಪರವಾದಂಥ ವಕೀಲರಿಗೆ ಏನು ಮಾಡಲಿಕ್ಕೆ ಅವಕಾಶವೇ ಇಲ್ಲ. ಏಕಪಕ್ಷೀಯವಾಗಿ 180 ದಿನಗಳ ಕಾಲ ಅದನ್ನು ಎಕ್ಸ್ಟೆಂಡ್ ಮಾಡ್ಬೋದು. ಇದಾದ ನಂತರ ತುಂಬ ಮುಖ್ಯವಾದದ್ದು ನ್ಯಾಯಾಧೀಶರ ಎದುರುಗಡೆ ಒಬ್ಬ ಆರೋಪಿ ಬಂದಾಗ ಒಂದು ನಾಗರಿಕ ಕಾಯ್ದೆ ಏನು ಹೇಳುತ್ತೆ, ಆತನ್ನು ನೀವು ನಿರಪರಾಧಿ ಅಂತ ಮೊದಲು ಪರಿಗಣಿಸಬೇಕು. ಅವನ ಆರೋಪ ಸಾಬೀತು ಮಾಡುವಂತಹ ಜವಾಬ್ದಾರಿ ಪೊಲೀಸರದು. ಈ ಕಾಯ್ದೆ ಏನು ಹೇಳುತ್ತೆ, ಪ್ರಿಸಂಪ್ಷನ್ ಆಫ್ ಇನ್ನೋಸೆನ್ಸ್ನ ಪ್ರಶ್ನೆ ಬಂದಾಗ ಅದು ತುಂಬ ಸ್ಪಷ್ಟವಾಗಿ ಹೇಳೋದೇನಪ್ಪ ಅಂತಂದರೆ, ದ ಕೋರ್ಟ್ ಶಾಲ್ ಪ್ರಿಸ್ಯೂಮ್ unless the contrary is shown that the accused has committed such offense. ಅಂದರೆ ಯಾವಾಗ ಇನ್ನು ಬೇಲ್ ಹಂತದಲ್ಲೇ 43E ಆ್ಯಕ್ಟ್ ಏನು ಹೇಳುತ್ತಪ್ಪ ಅಂದರೆ, ಯಾವುದಾದ್ರೂ ಪುರಾವೆಗಳು ಈ ಸೀನ್ ಆಫ್ ಕ್ರೈಮ್ ನಡೆದಂಥ ಜಾಗದಲ್ಲಿ ಕೆಲವು ದಕ್ಕಿದ್ದು, ಅದು ಆರೋಪಿಗೆ ಸಂಬಂಧಪಟ್ಟಿದ್ದು ಅಂತ ಗೊತ್ತಾಯಿತು ಅಂತಂದರೆ, ಅದು ಎಲ್ಲಿಯ ತನಕ ಅದು ಹಾಗಲ್ಲ ಅಂತನ್ಬಿಟ್ಟು ಆರೋಪಿ ಸಾಬೀತು ಮಾಡುವುದಿಲ್ವೋ ಅಲ್ಲಿಯ ತನಕ ಅವನನ್ನು ಅಪರಾಧಿ ಅಂತಲೇ ಈ ಕಾಯ್ದೆಯಡಿ ನ್ಯಾಯಾಲಯಗಳು ಭಾವಿಸತಕ್ಕದ್ದು ಅಂತ ತುಂಬ ಸ್ಪಷ್ಟವಾಗಿ ಹೇಳುತ್ತೆ. ಅಂದರೆ ಪ್ರಿಸಂಪ್ಷನ್ ಆಫ್ ಇನ್ನೋಸೆನ್ಸು ಉಲ್ಟಾಪಲ್ಟಾ ಆಗುತ್ತೆ. ಇವೆಲ್ಲಕ್ಕಿಂತ ತುಂಬ ಮುಖ್ಯವಾದದ್ದು, ನಾನು ಆಗಲೇ ಹೇಳಿದೆ, ಬೇಲ್ ಈಸ್ ದಿ ರೂಲ್, ಜೈಲ್ ಈಸ್ ಎಕ್ಸೆಪ್ಷನ್ ಸಾಮಾನ್ಯ ಸಂದರ್ಭದಲ್ಲಿ. ಆದರೆ ಇಲ್ಲೇನು ಮಾಡ್ತಿದ್ದಾರೆ ತುಂಬ ಸ್ಪಷ್ಟವಾಗಿ 43D5 ಸ್ಟ್ಯಾನ್ ಸ್ವಾಮಿ ಅವ್ರಿಗಾಗಿರ್ಬೋದು, ಭೀಮಾ ಕೊರೆಗಾವ್ನಲ್ಲಿ ಇವತ್ತಿಗೂ ಕೂಡ ಜೈಲಿನಲ್ಲಿ ಕೊಳೆಬಿದ್ದಿರುವಂತಹ 15 ಜನ ಈ ದೇಶದ ಅಂತಃಸಾಕ್ಷಿಗಳಾಗಿರುವಂಥ ಮೇಧಾವಿಗಳಾಗಿರ್ಬೋದು, CAA NPR NRC ವಿರೋಧಿ ಹೋರಾಟದಲ್ಲಿ CAA ಕಾಯ್ದೆ ವಿರುದ್ಧ ಹೋರಾಟ ಮಾಡಿದ್ದಕ್ಕೆ UAPA ಅಡಿ ಬಂಧನಕ್ಕೊಳಗಾಗಿರುವಂತಹ 10 ಜನ ಅಲ್ಪಸಂಖ್ಯಾತರು ವಿದ್ಯಾರ್ಥಿ ಹೋರಾಟಗಾರರಾಗಿರ್ಬೋದು, ಸಾವಿರಾರು ಜನ ಆದಿವಾಸಿಗಳಿರ್ಬೋದು, ದೇಶಾದ್ಯಂತ ಇರುವಂಥ ಅಮಾಯಕ ಅಲ್ಪಸಂಖ್ಯಾತರಿರ್ಬೋದು, ಅವರೆಲ್ಲರಿಗೂ ಕೂಡ ಪದೇ ಪದೇ ಜೈಲು ನಿರಾಕರಣೆ ಆಗ್ತಿರೋದು ಏನಕ್ಕಪ್ಪ ಅಂದರೆ UAPA ಅಡಿಯಲ್ಲಿರುವ ಈ 43D/5 ಅನ್ನುವಂಥ ಕಾಯ್ದೆ. ಅದೇನು ಹೇಳುತ್ತೆ, provided that such accused person shall not be released on the bail or on his own bond if the court on a perusal of the case diary or the report made under section 173 of the code is of the opinion that there are reasonable grounds for believing that accusation against such person is prima facie true. ಏನು ಅಂತಂದರೆ ಇದರಲ್ಲಿ ವಿಷಯ, ನನ್ನ ಮೇಲೆ ಒಂದು ಆರೋಪ ಇದೆ, ಈ ಆರೋಪ ನಾನು ಮಾಡಿದ್ದೀನೋ ಇಲ್ವೋ ಅಂತ ವಿಚಾರಣೆ ಆಗುವಂಥದ್ದು ಟ್ರಯಲ್ ಸಂದರ್ಭದಲ್ಲಿ. ಆ ಟ್ರಯಲ್ ಆಗೋದಕ್ಕೆ ನನ್ನ ಬಂಧನ ಆಗಿ ಚಾರ್ಜ್ ಶೀಟ್ ಫೈಲ್ ಆಗಿ ನನ್ನ ಮೇಲೆ ಚಾರ್ಜ್ ಆಗಿ ಅದಾಗೋದಕ್ಕಿಂತ 1 ವರ್ಷ ಆಗುತ್ತೆ. ಆದರೆ ಇದರ ನಡುವೆ ನಾನು ಜಾಮೀನಿಗೆ ಅರ್ಜಿ ಹಾಕ್ತೀನಿ. ಜಾಮೀನಿಗೆ ಹಾಕಿದಾಗ ನ್ಯಾಯಾಧೀಶ ಏನನ್ನು ಪರಿಗಣಿಸಬೇಕು ಅಂತಂದರೆ, ನಾನು
ಆ ಒಂದು ಅಪರಾಧವನ್ನು ಮಾಡಿರ್ಬೋದಾ ಅನ್ನೋ ಪ್ರಶ್ನೆ ನನ್ನ ಮುಂದೆ ಇಲ್ಲ. ಯಾಕಂತಂದರೆ ನಾನು ಅಪರಾಧ ಮಾಡಿದಿನೋ ಇಲ್ವೋ ಅಂತಂದ್ಬಿಟ್ಟು ನಾನು ಅಭಿಪ್ರಾಯ ರೂಪಿಸ್ಕೋಬೇಕಂತಂದರೆ ವಾದ ವಿವಾದ ಆಗಬೇಕು, ಸಾಕ್ಷಿ ಪುರಾವೆಗಳೆಲ್ಲ ಕಾಣಬೇಕು. ಜಾಮೀನಿನ ಸಂದರ್ಭದಲ್ಲಿ ಸಾಕ್ಷಿಗಳನ್ನು ಎವಿಡೆನ್ಸ್ ಅನ್ನುವಂಥದ್ದನ್ನು ಅಲ್ಲಿ ಅಡ್ಮಿಟ್ ಮಾಡ್ಕೊಳ್ಳೋದಿಲ್ಲ. ಹಾಗಾದರೆ ನ್ಯಾಯಾಧೀಶ ಏನನ್ನು ಯೋಚಿಸಬೇಕು ಜಾಮೀನು ಅರ್ಜಿ ಬಂದಾಗ? ಈ ವ್ಯಕ್ತಿ ಜಾಮೀನು ಕೊಟ್ಟರೆ ತಪ್ಪಿಸ್ಕೊಂಡು ಓಡೋಗ್ತಾನ, ಸಾಕ್ಷ್ಯಾಧಾರಗಳನ್ನು ನಾಶ ಮಾಡ್ತಾನೆ. ಚಾರ್ಜ್ ಶೀಟ್ ಆದಮೇಲೆ ಆ ಪ್ರಶ್ನೆನೂ ಇಲ್ಲ. ಯಾಕಂದರೆ ಚಾರ್ಜ್ ಶೀಟ್ ನೀವು ಫೈಲ್ ಮಾಡಿದಾಗ ಸಾಕ್ಷ್ಯಾಧಾರಗಳಾಗಲೇ ಕೊಟ್ಬಿಟ್ಟಿರ್ತೀರಿ. ಮತ್ತು ಈತ ಒಂದು ಹೆಬಿಚುಯಲ್ ಕ್ರಿಮಿನಲ್ಲ, ಮತ್ತೆ ಹೋಗ್ಬಿಟ್ಟು ಇದೇ ಥರದ ಅಪರಾಧಗಳನ್ನೇನಾದರೂ ಮಾಡ್ಬೋದಾ? ಇವೆಲ್ಲವೂ ಹೌದೇ ಆಗಿದ್ದರೂ ಕೂಡ ವಿಶೇಷವಾದಂಥ ಷರತ್ತುಗಳನ್ನು ಹಾಕಿ ಪ್ರತಿ ದಿವಸ ಪೊಲೀಸ್ ಸ್ಟೇಷನ್ಗೆ ಸೈನ್ ಹಾಕು, 15 ದಿವಸಕ್ಕೊಂದು ಸತಿ ಪೊಲೀಸ್ ಸ್ಟೇಷನ್ಗೆ ಹೋಗು, ನಿನ್ನ ಪಾಸ್ಪೋರ್ಟನ್ನು ಎಲ್ಲವನ್ನು ಕೂಡ ಸರೆಂಡರ್ ಮಾಡು, ಈ ಥರ ಕೆಲವು ಷರತ್ತುಗಳನ್ನ ಹಾಕಿ ಜಾಮೀನು ಕೊಡಬೋದಾ ಅನ್ನೋದನ್ನೇ ಮೊದಲು ಪರಿಗಣಿಸಬೇಕು. ಇದಕ್ಕೆ ಆಧಾರ ಏನು? ಮೊದಲು ನಾನು ನಿರಪರಾಧಿ, ನನ್ನ ಅಪರಾಧ ಸಾಬೀತಾಗೋ ತನಕ ಅನ್ನೋದೊಂದು ಮೂಲಭೂತವಾದಂಥ ಜುಡಿಷಿಯಲ್ ನಿಯಮ. ಎರಡನೇದು, ಬೇಲ್ ಜಾಮೀನಿನ ಸಂದರ್ಭದಲ್ಲಿ ನಾನು ಅಪರಾಧದಲ್ಲಿ ಭಾಗಿಯಾಗಿದ್ನೋ ಇಲ್ವೋ ಅನ್ನೋವಂಥದ್ದು ಒಂದು ಚರ್ಚೆಯ ವಿಷಯವೇ ಅಲ್ಲ. ಆದರೆ UAPA ಕಾಯ್ದೆ ಅಡಿವಿನಲ್ಲಿ ಈ 43(5)D ಏನು ಹೇಳುತ್ತಪ್ಪ ಅಂತಂದರೆ, ಜಾಮೀನು ಕೊಡುವ ಸಂದರ್ಭದಲ್ಲೂ ಕೂಡ ನ್ಯಾಯಾಧೀಶರಿಗೆ ಈ ಮನುಷ್ಯ ಅಪರಾಧದಲ್ಲಿ ಭಾಗಿಯಾಗಿರ್ಬೋದು ಅಂತ ಅನಿಸಿದ್ರೆ ಆತ ಬೇಲನ್ನು ನಿರಾಕರಿಸ್ಬೋದು, ಚಾರ್ಜ್ ಶೀಟ್ ಫೈಲ್ ಮಾಡಿದ ಮೇಲೂ ಕೂಡ. ಆ ಥರ ಅಭಿಪ್ರಾಯ ಹೆಂಗೆ ರೂಪಿಸ್ಕೋತಾರೆ ಒಬ್ಬ ನ್ಯಾಯಾಧೀಶರು? ಏನು ಹೇಳುತ್ತಪ್ಪ ಅಂದರೆ, ಸೆಕ್ಷನ್ 170 ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಪ್ರಕಾರ ಪೊಲೀಸರು ಕೊಟ್ಟ ವರದಿ ಮತ್ತು ಕೇಸ್ ಡೈರಿ ಎರಡೂ ಕೂಡ ಪೊಲೀಸರೇ ಕೊಡೋದು. ಅಂದರೆ ಏಕಪಕ್ಷೀಯವಾಗಿ ಪೊಲೀಸರು ಕೊಡುವಂತಹ ವರದಿಯನ್ನು ಆಧರಿಸಿ ಇವರು ಆ ರೀತಿ ಆರೋಪ ಮಾಡಿರಬಹುದು ಅಂತ ನನಗನ್ನಿಸಿದ್ರೆ ನಾನು ಚಾರ್ಜ್ ಶೀಟ್ ಫೈಲ್ ಮಾಡಿದ ಮೇಲೂ ಕೂಡ ನ್ಯಾಯಾಧೀಶರು ಅವ್ರಿಗೆ ಬೇಲ್ ನಿರಾಕರಿಸ್ಬೋದು. ಇದೇ ಮುಂದುವರೆದೇನಾಯಿತು, 2019ರಲ್ಲಿ ಸುಪ್ರೀಂ ಕೋರ್ಟಲ್ಲಿ ವತಾಲಿ ಅಂತೇಳಿ ಕಾಶ್ಮೀರದ ಒಬ್ಬ ಬಿಸ್ನೆಸ್ ಮ್ಯಾನ್ನ ಸಂದರ್ಭದಲ್ಲಿ NIA ವರ್ಸಸ್ ವತಾಲಿ ಅಂತಂದ್ಬಿಟ್ಟು ಒಂದು ಜಡ್ಜ್ಮೆಂಟ್ ಬಂತು ಸುಪ್ರೀಂ ಕೋರ್ಟಲ್ಲಿ. ಸುಪ್ರೀಂ ಕೋರ್ಟ್ ಏನು ಹೇಳ್ಬಿಡ್ತು, ಈ ಥರ ಪೊಲೀಸ್ ಡೈರಿ ಮತ್ತು FIR ಹಾಗೂ ಪೊಲೀಸ್ ವರದಿಗಳಲ್ಲಿ ಏನನ್ನು ಕೊಡಲಾಗುತ್ತೆ ಅದನ್ನು ನಿಜ ಅಂತಲೇ ಭಾವಿಸ್ಬೇಕು ನ್ಯಾಯಾಧೀಶರು. ಹಾಗಾದ್ರೆ ಏನಾಯಿತು? ಈಗ ಪೊಲೀಸ್ ಅವರ ಚಾರ್ಜ್ ಶೀಟ್ ಆಗಿರ್ತದೆ, ಚಾರ್ಜ್ ಶೀಟ್ ಆಗಿದ್ಮೇಲೆ ಕೂಡ ನಾನು ಜಾಮೀನಿಗೆ ಅರ್ಜಿ ಹಾಕ್ತೀನಿ. ಜಾಮೀನಿಗೆ ಅರ್ಜಿ ಹಾಕಿದಾಗ ಪೊಲೀಸ್ ರಿಪೋರ್ಟ್ ಒಂದು ಬರುತ್ತೆ, ಪೊಲೀಸ್ ವರದಿ, ಸ್ವಾಮಿ ಈತ ಈ ಕೇಸ್ನಲ್ಲಿ ಹಿಂಗೆ ಮಾಡಿ ಈತ ಭಾಗಿಯಾಗಿದ್ದಾನೆ ಅಂತೇಳಿ. ವತಾಲಿ ಜಡ್ಜ್ಮೆಂಟ್ ಏನು ಹೇಳುತ್ತೆ, ಕೂತಿರುವ ನ್ಯಾಯಾಧೀಶ ಸರಿಯೋ ತಪ್ಪೋ ಅಂತ ಪರಿಗಣಿಸಬೇಕಾಗಿಲ್ಲ, ಅದನ್ನು ಸರಿ ಅಂತಲೇ ಪರಿಗಣಿಸಬೇಕು. ಅಂದ್ರೆ ಅರ್ಥ ಏನು? ಬೇಲ್ ಕೊಡಬಾರ್ದು ಅಂತ. ಅಂದರೆ UAPA ಅಡಿ ಎಲ್ಲ ಜಾಮೀನು ಅರ್ಜಿಗಳು ಕೂಡ ನಾಟಕ ಅಂತ ಆಗೋಯ್ತು ಇಲ್ಲಿಂದ ಆಚೆಗೆ. ಅಂದರೆ ಪೊಲೀಸರು ಯಾರನ್ನ ಬೇಕಾದರೂ ಯಾವಾಗ ಬೇಕಾದರೂ ಎಂಥ ಅಪರಾಧಗಳಿಗೆ ಬೇಕಾದರೂ ಕೂಡ UAPA ಅನ್ನೋ ಟ್ಯಾಗ್ ಹಾಕಿ, ಯಾಕಂದರೆ ಲೈಕ್ಲಿ ಅಂತ ಇದೆ ಅದರಲ್ಲಿ, ಲೈಕ್ಲಿ ಹೌದಾ ಅಲ್ವಾ ಅನ್ನೋದು ತೀರ್ಮಾನ ಆಗುವುದು ವಿಚಾರಣೆಯ ಸಂದರ್ಭದಲ್ಲಿ. ವಿಚಾರಣೆ ಆಗೋದು 50 ವರ್ಷಗಳ ತನಕ. ಅಲ್ಲಿಯ ತನಕ ಜಾಮೀನನ್ನು ಕೊಡದೆ ಇವರನ್ನು ಜೈಲಿನಲ್ಲಿ ಕೊಳೆ ಹಾಕುವುದಕ್ಕೆ ಸೂಕ್ತವಾದಂಥ ಅವಕಾಶ UAPA ಮಾಡಿಕೊಡುತ್ತೆ. ಅದಕ್ಕೆ ಇನ್ನೊಂದಷ್ಟು ಶಕ್ತಿಯನ್ನು ವತಾಲಿ ಜಡ್ಜ್ಮೆಂಟು ಸುಪ್ರೀಂ ಕೋರ್ಟು ತಂದುಕೊಟ್ಟೆ. ಸೊ ಹೀಗಾಗಿ UAPA ಅಡಿನಲ್ಲಿ ಬಂಧನಕ್ಕೆ ಒಂದು ಸತಿ ಒಳಗಾಗ್ಬಿಟ್ರೆ ಅವರು ಬೇಲಿಂದ ಹೊರಗಡೆ ಬರೋದಂತೂ ತುಂಬ ಕಷ್ಟದ ಮಾತು ಅಥವಾ ಅಸಾಧ್ಯದ ಮಾತೇ ಸರಿಯಾಗಿದೆ. ಸೊ ಹೀಗಾಗಿ ಏನು ಮಾಡ್ತಿದ್ದಾರೆ ಇವತ್ತು ಆಡಳಿತಾರೂಢ ಸರ್ಕಾರ, ಸಣ್ಣ ಪುಟ್ಟ ಅಪರಾಧಗಳಿಗೂ ಕೂಡ ನೀವು ಫೇಸ್ಬುಕ್ಕಲ್ಲಿ ಒಂದು ಪೋಸ್ಟ್, ಸ್ಟ್ಯಾನ್ ಸ್ವಾಮಿ ಅವರು ಫೇಸ್ಬುಕ್ಕಲ್ಲಿ ಅಲ್ಲಿ ಆದಿವಾಸಿಗಳ ಹೋರಾಟದವನ್ನು ಬೆಂಬಲಿಸಿ ಒಂದು ಪೋಸ್ಟ್ ಹಾಕಿದ್ರು. ಆ ಫೇಸ್ಬುಕ್ ಪೋಸ್ಟ್ಗೆ ಏನು ಹಾಕಿದ್ರು, ಇದೊಂದು ಟೆರರಿಸ್ಟ್ ಆ್ಯಕ್ಟ್ ಅಂತ ಹಾಕಿದ್ರು. ಯಾಕಂತಂದರೆ ಸಪೋರ್ಟಿಂಗ್ ಆರ್ ಲೈಕ್ಲಿ ಟು ಸಪೋರ್ಟ್ ಯುನಿಟಿ ಆ್ಯಂಡ್ ಇಂಟೆಗ್ರಿಟಿ ಆಫ್ ಇಂಡಿಯಾ, ಫೈನಾನ್ಷಿಯಲ್ ಸೆಕ್ಯೂರಿಟಿ ಆಫ್ ಇಂಡಿಯಾ, ಎಕನಾಮಿಕ್ ಸೆಕ್ಯೂರಿಟಿ ಆಫ್ ಇಂಡಿಯಾ, ಆರ್ಥಿಕ ಭದ್ರತೆಯನ್ನು ಪ್ರಶ್ನಿಸ್ತದೆ ಅಂತ ಮಾಡಿದಾಗ ಸಣ್ಣ ಪುಟ್ಟ ಭಿನ್ನಮತಗಳನ್ನು ಕೂಡ ನಮಗೇನು ಸಂವಿಧಾನ ಕೊಡುತ್ತೆ ಲಿಬರ್ಟಿ, ನಮ್ಮ ಭಿನ್ನಮತವನ್ನು ವ್ಯಕ್ತಪಡಿಸೋಕ್ಕೆ, ಅದನ್ನು ಭಯೋತ್ಪಾದನೆ, ಲೈಕ್ಲಿ ಭಯೋತ್ಪಾದನೆ ಅಂತ ಸೇರಿಸಿ ನನ್ನ UAPA ಅಡಿ ಜೈಲಿಗೆ ಹಾಕ್ಬಿಟ್ರೆ ನಾನು ಆ ರೀತಿ ಅಪರಾಧ ಮಾಡಿಲ್ಲ ಅಂತ ಸಾಬೀತಾಗೋದು 16 ವರ್ಷದ ನಂತರ ಅಥವಾ 5-6 ವರ್ಷಗಳ ನಂತರ. ಅದುವರ ತನಕ ಜಾಮೀನು ಇಲ್ದಿರೋ ನಾನು ಜೈಲಲ್ಲಿ ಕೊಡಬೇಕಾಗುತ್ತೆ. ಆ ಕಾರಣಕ್ಕೋಸ್ಕರನೇ 2018ಕ್ಕೆ ಬಂಧನಕ್ಕೊಳಗಾದಂಥ ಭೀಮಾ ಕೊರೆಗಾಂವ್ನ 16 ಜನರಲ್ಲಿ ಸುಮಾರು 14 ಜನ 3 ವರ್ಷಗಳಿಂದಲೂ ಜೈಲಲ್ಲಿ ಕೊಳಿತಾ ಇದ್ದಾರೆ. CAA NPR NRC ವಿರೋಧಿ ಹೋರಾಟದಲ್ಲಿ ಕೆಲವರಿಗೆ ಬೇಲ್ ಸಿಕ್ಕಿದೆ. ಅವರೆಲ್ಲರೂ ಕೂಡ ಇನ್ಫ್ಯಾಕ್ಟ್ ದೆಹಲಿ ಹೈಕೋರ್ಟ್ ಅದರ ಬಗ್ಗೆ ಹೇಳ್ತು, ಇವರು ಚಕ್ಕಾ ಜಾಮ್ ಮಾಡಿರ್ಬೋದು, ಅಂದರೆ ರಸ್ತಾ ರೋಕೋ ಮಾಡಿರ್ಬೋದು. ರಸ್ತಾ ರೋಕೋ IPC ಅಡಿ ಕೆಳಗಡೆ ಒಂದು ತಪ್ಪೇ ಆಗಿರ್ಬೋದು, ಆದರೆ ಅದು ಭಯೋತ್ಪಾದನೆ ಹೆಂಗಾಗುತ್ತೆ? ಸರ್ಕಾರದ ವಿರುದ್ಧ ಅಹಿಂಸಾತ್ಮಕ ಪ್ರತಿಭಟನೆ ಮಾಡುವುದು ಎಲ್ಲ ನಾಗರಿಕರ ಹಕ್ಕು.
ಆ ಪ್ರತಿಭಟನೆಯ ಪ್ರಕ್ರಿಯೆ ಒಳಗಡೆ ನೀವು ಯಾವುದಾದ್ರೂ ಕಾನೂನನ್ನು ಉಲ್ಲಂಘನೆ ಮಾಡಿದ್ರೆ ಅದು IPC ಅಡಿ ಬರುತ್ತೆ. ಅದು ದೇಶದ ಭದ್ರತೆ, ಸಮಗ್ರತೆ ಹಾಗೂ ಸಾರ್ವಭೌಮತೆ, ಆರ್ಥಿಕ ಸುಭದ್ರತೆಗೆ ಹೆಂಗೆ ಧಕ್ಕೆ ಬರುತ್ತೆ, ಹೆಂಗೆ UAPA ಅಪರಾಧಗಳಾಗ್ತವದು. ಈ ಕಾರಣಕ್ಕಾಗಿ ಇವತ್ತು ಆಡಳಿತಾರೂಢ ಸರ್ಕಾರ ಏನು ಮಾಡ್ತಿದೆ, ಎಂತೆಂಥವ್ರನ್ನ ಅರೆಸ್ಟ್ ಮಾಡಿದೆ ಅಂತ ನೀವು ನೋಡಿದ್ರೆ 2015 ನಂತರ ಒಂದೇ ಸಮನೆ UAPA ಅಡಿಗೆ ಬಂಧನಗಳು ಏರಿಕೆ ಆಗ್ತಾನೆ ಹೋಗ್ತಿವೆ. ವರ್ಷಕ್ಕೆ 800, 1800, 2019ರಲ್ಲಿ 1900. ಯಾರ್ಯಾರು ಬಂಧನಕ್ಕೊಳಗಾಗ್ತಿದ್ದಾರೆ? UAPA ಅಡಿ ಬಂಧನಕ್ಕೊಳಗಾಗ್ತಿರುವಂತಹ 100ಕ್ಕೆ 99 ಭಾಗ ಜನ ಆದಿವಾಸಿಗಳು, ದಲಿತರು, ಅಮಾಯಕ ಅಲ್ಪಸಂಖ್ಯಾತರು, ರಾಜಕೀಯ ಭಿನ್ನಮತವನ್ನು ಹೊಂದಿರುವಂಥವರು, ಪರಿಸರ ಕಾರ್ಯಕರ್ತರು, ಇವರುಗಳನ್ನು ಬಂಧನಕ್ಕೊಳಗಾಗ್ತಿದ್ದಾರೆ. ಇವರನ್ನು ಬಂಧಿಸಿ ಒಳಗಿಡಲಾಗ್ತಿದೆ. UAPA ಕಾಯ್ದೆ ಇರೋದ್ರಿಂದ ಅವರು ಹೊರಗಡೆ ಬರೋದಕ್ಕೆ ಆಗ್ತಾ ಇಲ್ಲ. ಅಕಸ್ಮಾತ್ ವಿಚಾರಣೆ ನಡೆದರೆ ಇದರ ಪರಿಸ್ಥಿತಿ ಏನಾಗುತ್ತೆ? ಉದಾಹರಣೆಗೆ 2019ರಲ್ಲಿ ರಾಜ್ಯಸಭೆಗೆ ಇದೇ ಸರ್ಕಾರ ಕೊಟ್ಟಿರುವಂಥ ಒಂದು ವರದಿಯ ಪ್ರಕಾರ 2015ರಿಂದ 2019ರವರೆಗೆ ಸುಮಾರು 6,000 ಜನರನ್ನು UAPA ಅಡಿ ಬಂಧಿಸಲಾಗಿದೆ. ಅದರಲ್ಲಿ 132 ಜನರಿಗೆ ಮಾತ್ರ ಶಿಕ್ಷೆಯಾಗಿದೆ. ಅಂದರೆ 2%ಗಿಂತ ಕಡಿಮೆ. ಅಂದರೆ 2% ಅಪರಾಧಿಗಳು, 98% ಜನ ನಿರಪರಾಧಿಗಳು. ಇದರಲ್ಲಿ ಬರೀ 27% ಕೇಸುಗಳಲ್ಲಿ ಮಾತ್ರ ಚಾರ್ಜ್ ಶೀಟ್ ಫೈಲ್ ಆಗಿದೆ. ವಿಚಾರಣೆನೇ ಇನ್ನೂ ಶುರುವಾಗಿಲ್ಲ ಸುಮಾರಷ್ಟು ಕಡೆ. ಅಂದರೆ ಇದರಲ್ಲಿ ಏನಿದೆ, ವಿಚಾರಣೆಯೇ ಶಿಕ್ಷೆ. ಯಾಕಂದರೆ ವಿಚಾರಣೆ ನಡೆದರೆ 98 ಭಾಗ ಜನ ಹೊರಗಡೆ ಬರ್ತಾರೆ. ಬಟ್ ವಿಚಾರಣೆ ನಡೆದು ತೀರ್ಮಾನ ಬರುವುದು ಯಾವಾಗ? 10 ವರ್ಷಗಳ ನಂತರ. ಇವ್ರು ಮಾಡಿರೋ ಅಪರಾಧಗಳಿಗೆ ಶಿಕ್ಷೆನೇ 7 ವರ್ಷ ಇರುತ್ತೆ. ವಿಚಾರಣೆ ನಡೆದಿರೋ ಜೈಲಲ್ಲಿ 10 ವರ್ಷ 15 ವರ್ಷ ಕಳೆದೋಗಿರುತ್ತೆ. ಈ ರೀತಿ ದುರುದ್ದೇಶಪೂರ್ವಕವಾಗಿ ಒಂದು ದೇಶದಲ್ಲಿ ಪ್ರಜಾತಾಂತ್ರಿಕ ಭಿನ್ನಮತವನ್ನು ಹತ್ತಿಕ್ಕೋದಕ್ಕೋಸ್ಕರನೇ ಸರ್ವಾಧಿಕಾರಿ ಮನೋಭಾವದಿಂದ ಇಂದಿರಾ ಗಾಂಧಿ ಅವರು ತುರ್ತು ಪರಿಸ್ಥಿತಿಯಲ್ಲಿ ಮೇಂಟೆನೆನ್ಸ್ ಆಫ್ ಇಂಟರ್ನಲ್ ಸೆಕ್ಯೂರಿಟಿ ಆ್ಯಕ್ಟ್ ಮೀಸಾ ತಂದಿದ್ರು. ಇದೇ ಕಾರಣಕ್ಕೆ ಎಲ್ಲ ನಾಗರಿಕ ಹಕ್ಕುಗಳನ್ನು ಬರ್ಖಾಸ್ತು ಮಾಡಿದರು. ಅದಕ್ಕೆ ಸರ್ವಾಧಿಕಾರಿ ಅಂತ ಅಂದ್ಬಿಟ್ಟು ಕರೆದ್ರು. ಚುನಾವಣೆಯಲ್ಲಿ ಪಾಠ ಕಲಿಸಿದ್ರು. ಈಗ ಅದಕ್ಕಿಂತ ಜಾಸ್ತಿ ಮೀಸಾ ತಾತ್ಕಾಲಿಕವಾದಂಥ ಕಾಯ್ದೆ. ಆದರೆ ಈ ಕಾಯ್ದೆ ಒಂದು ಪರ್ಮನೆಂಟ್ ಕಾಯ್ದೆ. ಬಳಕೆ ಆಗ್ತಿರೋದು ರಾಜಕೀಯ ಭಿನ್ನಮತವನ್ನು, ಹಿಂದುತ್ವವಾದಿ ಸಂಘಟನೆಗಳು ಮಾಡೋರು ಯಾರ ಮೇಲೂ ಕೂಡ ಈ ರೀತಿ ಇದಾಗ್ತಾ ಇಲ್ಲ. ಅಲ್ಪಸಂಖ್ಯಾತರ ಮೇಲೆ ದಿನನಿತ್ಯ ಅಪರಾಧಗಳನ್ನು ಎಸಗ್ತಿರೋರ ಮೇಲೆ ಇದಾಗ್ತಾ ಇಲ್ಲ. ಅದು ಈ ದೇಶದ ಸಾರ್ವಭೌಮತೆಗೆ ಧಕ್ಕೆ ಅಂತ ಭಾವಿಸಲಾಗ್ತಾ ಇಲ್ಲ. ಈ ದೇಶದ ಅಲ್ಪಸಂಖ್ಯಾತರು ಹೆದರಿ ನಡುಗಬೇಕು ಈ ದೇಶದ ಸರ್ಕಾರದ ವಿರುದ್ಧ ಅಥವಾ ತಮ್ಮ ಹಕ್ಕುಗಳ ಬಗ್ಗೆ ಹೇಳಿದ್ರೆ. ಈ ದೇಶದ ದಲಿತರು, ಬಡವರು, ಆದಿವಾಸಿಗಳು ತಮ್ಮ ಹಕ್ಕುಗಳನ್ನು ಕೇಳೋದಕ್ಕೆ ಹಿಂಜರಿಬೇಕು. ಕಾರ್ಪೊರೇಟ್ ಲೂಟಿಗೆ ತಗ್ಗಿ ಬಗ್ಗಿ ನಡ್ಕೊಳ್ಬೇಕು. ಅದನ್ನು ಕಾನೂನಿನ ಹೆಸರಿನಲ್ಲಿ ಸರ್ವಾಧಿಕಾರದ ಮೂಲಕ ಮಾಡಲಾಗ್ತಾ ಇದೆ. ಆದ್ದರಿಂದ ಸ್ನೇಹಿತರೆ, UAPA ಅನ್ನೋದು ಯಾರೋ ಅಲ್ಪಸಂಖ್ಯಾತರಿಗೋ ಯಾರಿಗೋ ಒಂದು ಸ್ಟ್ಯಾನ್ ಸ್ವಾಮಿ ಅಂತ ಪಾದ್ರಿಗಳಿಗೋ ಮಾಡ್ತಿರೋವಂಥ ಹಲ್ಲೆ ಅಲ್ಲ. ಇದು ನಮ್ಮ ದೇಶದ ನಾಗರಿಕತೆಯನ್ನೇ, ಮಾನವೀಯತೆಯನ್ನೇ, ಈ ದೇಶದ ಪ್ರಜಾತಂತ್ರವನ್ನೇ ಪ್ರಶ್ನಿಸುವಂಥ ಕಾಯ್ದೆ. ನಾನಾಗಲೇ ಪದೇ ಹೇಳ್ತಿರೋ ಹಾಗೆ ಇವತ್ತು ಈ ಸರ್ಕಾರ ಇದೆ, ಸರ್ಕಾರದ ವಿರೋಧಿಗಳು ಜೈಲಲ್ಲಿದ್ದಾರೆ. ನಾಳೆ ಇದು ಬದಲು ಆಗ್ಬೋದು. ಆದ್ದರಿಂದ ಈ ದೇಶದ ಜನರು ಎಲ್ಲರೂ ಒಕ್ಕೊರಲಿಂದ UAPA ರದ್ದಾಗಲೇಬೇಕು ಅಂತೇಳಿ ಧ್ವನಿ ಎತ್ತಬೇಕಾಗಿದೆ. ಅಷ್ಟು ಮಾತ್ರ ಅಲ್ಲ, ವಿನಾಕಾರಣ ದುರುದ್ದೇಶಪೂರ್ವಕವಾಗಿ ಈ ರೀತಿ UAPA ಕಾಯ್ದೆಯನ್ನು ಹಾಕಿ ಜೈಲಿಗೆ ಹಾಕುವಂಥ ಅಧಿಕಾರಿಗಳ ಮೇಲೆ ಪರಿಹಾರವನ್ನು ಕೊಡುವಂತಹ ಕಾಯ್ದೆಯನ್ನು ಕೂಡ 10 ವರ್ಷ, 15 ವರ್ಷ, 20 ವರ್ಷ ಜೈಲಿನಲ್ಲಿ ಕಳೆದು ನಿರಪರಾಧಿಗಳು ಅಂತ ಸಾಬೀತಾಗಿ ಹೊರಗಡೆ ಬರ್ತಿದ್ದಾರೆ. ಅವರ 10 ವರ್ಷ, 20 ವರ್ಷದ ಅವರ ಜೀವನವನ್ನು ವಾಪಸ್ ಕೊಡುವುದೇ. ಅವರೆಲ್ಲ ಯಾಕೆ ಜೈಲಿಗೆ ಹೋಗಿರ್ತಾರೆ? ಆಡಳಿತಾರೂಢ ಸರ್ಕಾರಕ್ಕೆ ಸರ್ಕಾರದ ಆದೇಶ ಮತ್ತು ಅವರ ಅಗತ್ಯಗಳನ್ನು ಮತ್ತು ಅವರಿಗೆ ಸಹಾಯ ಮಾಡುವ ಏಕೈಕ ಕಾರಣಕ್ಕೆ ಇವರ ಹಕ್ಕುಗಳು ಬರ್ಖಾಸ್ತಾಗಿರ್ತವೆ. ಇವೆರಡು UAPA ರದ್ದಾಗಬೇಕು. ವಿನಾಕಾರಣ ಒಳಗಾದಂಥ ಅಧಿಕಾರಿಗಳು ಶಿಕ್ಷೆಗೊಳಪಡಬೇಕು ಮತ್ತು ಈ ರೀತಿ ಬಲಿಪಶುಗಳಾದವರಿಗೆ ಪರಿಹಾರ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಹೋರಾಡುವುದೇ ಈ ದೇಶದ ನಾಗರಿಕತೆಯನ್ನು ಉಳಿಸ್ಕೊಳ್ಳುವುದಕ್ಕೆ, ಈ ದೇಶದಲ್ಲಿ ಪ್ರಜಾತಂತ್ರ ಉಳಿಸ್ಕೊಳ್ಳುವುದಕ್ಕೆ ನಾವು ತುರ್ತಾಗಿ ಮಾಡಬೇಕಾಗಿರೋ ಕೆಲಸ ಇದೆ. ಅದೇ ಸ್ಟ್ಯಾನ್ ಸ್ವಾಮಿ ಅಂಥವ್ರನ್ನು ಹಾಗೂ ಅಂಥ ಸಾವಿರಾರು ನಡೆದಾಡುವ ಸಂತರ ಯಾರಿದ್ದಾರೆ ಅಂಥವ್ರನ್ನ ಉಳಿಸ್ಕೊಳ್ಳೋದಕ್ಕೂ ಕೂಡ ಪೂರಕವಾಗುತ್ತೆ ಅಂತ ನನಗನ್ಸುತ್ತೆ. ನಿಮಗೇನು ಅನಿಸುತ್ತೆ ತಿಳಿಸಿ. ನಮಸ್ಕಾರ.